ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಜಮೀನು ವಿಚಾರಕ್ಕಾಗಿ ನಡೆದಿದ್ದ ಯುವಕನ ಬರ್ಬರ ಕೊಲೆ ಪ್ರಕರಣ, ಆರೋಪಿಗಳ ಹೆಡೆಮುರಿ ಕಟ್ಟಿದ ಪೊಲೀಸರು. ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡಹಳ್ಳಿ ಗ್ರಾಮದಲ್ಲಿ ನಡೆದಿದ್ದ ಘಟನೆ. ಮಾಜಿ ಪ್ರಧಾನಿ ದೇವೇಗೌಡರ ಆರೋಗ್ಯದಲ್ಲಿ ಚೇತರಿಕೆ. ಚಿಕ್ಕಬಳ್ಳಾಪುರ ವೀರಾಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದ ಅಭಿಮಾನಿಗಳು. 101 ಈಡುಗಾಯಿ ಹೊಡೆದ ಜೆಡಿಎಸ್ ಕಾರ್ಯಕರ್ತರು. ಹೆಸರಿಗೆ ಉದ್ಯಾನ, ಒಳಗೆಲ್ಲ ಅಧ್ವಾನ. ಇದು ಬಾಗೇಪಲ್ಲಿಯ ಡಾಕ್ಟರ್ ಎಚ್.ಎನ್. ಉದ್ಯಾನವನದ ಸ್ಥಿತಿ. ಅನೈತಿಕ ಚಟುವಟಿಕೆಗಳ ತಾಣವಾದ ಉದ್ಯಾನ, ನಗರಸಭೆ ನಿರ್ಲಕ್ಷ್ಯಕ್ಕೆ ನಾಗರಿಕರ ಆಕ್ರೋಶ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿ.ಆರ್. ಗವಾಯಿ ಅವರ ಮೇಲೆ ಶೂ ಎಸೆತಕ್ಕೆ ಖಂಡನೆ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಿಂದ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ. ರಾಕೇಶ್ ಕಿಶೋರ್ ಶವಯಾತ್ರೆ ಮಾಡಿ ಆಕ್ರೋಶ. ವಾರ್ತೆಗಳ ವಿವರ. ಆತ ಹಲವು ತಿಂಗಳ ಹಿಂದೆ ಮದುವೆಯಾಗಿದ್ದ ನವವಿವಾಹಿತ. ಜಮೀನು ಗಲಾಟೆ ವಿಚಾರದಲ್ಲಿ ಆತನ ಮೇಲೆ ಅದೇ ಗ್ರಾಮದ ಯುವಕರು ಕೊಲೆ ಸಂಚು ನಡೆಸಿದರು. ಪೂರ್ವ ನಿಯೋಜಿತವಾಗಿ ರಾತ್ರಿ ವೇಳೆ ಪಾರ್ಟಿ ಮಾಡಿಕೊಳ್ತಿದ್ದ ಯುವಕನ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿದ ಘಟನೆಗೆ ಸಂಬಂಧಿಸಿ 5 ಮಂದಿ ಆರೋಪಿಗಳು ಅಂಧರಾಗಿದ್ದಾರೆ. ಹಾಗಾದರೆ ಅವರು ಯಾರು ಅನ್ನೋದನ್ನ ನೋಡೋಣ ಬನ್ನಿ. ಆತ ಹಲವು ತಿಂಗಳ ಹಿಂದೆ ಮದುವೆಯಾಗಿದ್ದ ನವವಿವಾಹಿತ. ಜಮೀನು ಗಲಾಟೆ ವಿಚಾರದಲ್ಲಿ ಆತನ ಮೇಲೆ ಅದೇ ಗ್ರಾಮದ ಯುವಕರು ಕೊಲೆ ಸಂಚು ನಡೆಸಿದ್ದರು. ಪೂರ್ವ ನಿಯೋಜಿತವಾಗಿ ರಾತ್ರಿ ವೇಳೆ ಪಾರ್ಟಿ ಮಾಡಿಕೊಳ್ತಿದ್ದ ಯುವಕನ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿದ ಘಟನೆಗೆ ಸಂಬಂಧಿಸಿ 5 ಮಂದಿ ಆರೋಪಿಗಳು ಅಂಧರಾಗಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡಹಳ್ಳಿ ಗ್ರಾಮದಲ್ಲಿ 4 ದಿನಗಳ ಹಿಂದೆ ಈ ಭೀಕರ ಕೃತ್ಯ ನಡೆದಿತ್ತು. ಆಸ್ತಿ ವಿವಾದ ಸೇರಿದಂತೆ ಹಳೆಯ ವೈಷಮ್ಯದ ಹಿನ್ನೆಲೆಯಲ್ಲಿ ಸುರೇಶ್ ಹಾಗೂ ಅವರ ಕುಟುಂಬದವರು 30 ವರ್ಷದ ನರಸಿಂಹಮೂರ್ತಿ ಮೇಲೆ ರಾಕ್ಷಸರಂತೆ ಎರಗಿ ಮಚ್ಚಿನಿಂದ ಕೊಚ್ಚಿ ಬರ್ಬರವಾಗಿ ಕೊಲೆ ಮಾಡಿದ್ದರು. ಅಕ್ಟೋಬರ್ 8ರಂದು ರಾತ್ರಿ ಸುಮಾರು 10 ಗಂಟೆ ಸಮಯದಲ್ಲಿ ಶಶಿ ಎಂಬಾತ ಪಾರ್ಟಿ ಮಾಡೋಣ ಬಾ ಅಂತ ನರಸಿಂಹಮೂರ್ತಿ ಹಾಗೂ ಆತನ ಸ್ನೇಹಿತರನ್ನ ಕರೆದುಕೊಂಡು ಹೋಗಿ ದೊಡ್ಡಹಳ್ಳಿ ಗ್ರಾಮ ಹೊರವಲಯದ ಜಮೀನಿನ ಬಳಿ ಮಾಂಸದ ಅಡುಗೆ ಮಾಡಿ ಕಂಠಪೂರ್ತಿ ಕುಡಿದು ಇನ್ನೇನು ಬಾಡೂಟ ಸವಿಯಬೇಕು ಅನ್ನೋಷ್ಟರಲ್ಲಿ ಸುರೇಶ್ ಹಾಗೂ ಆತನ ಸಹಚರರು ಕತ್ತಲಲ್ಲಿ ಏಕಾಏಕಿ ಎರಗಿ ಮಚ್ಚಿನಿಂದ ಕುರಿ ಕತ್ತರಿಸುವ ಹಾಗೆ ಆತನನ್ನ ಕತ್ತರಿಸಿ ಹಾಕಿದರು. ನನ್ನ ಹೆಸರು ನೇಹ ಅಂತ, ನರಸಿಂಹಮೂರ್ತಿ ಅವರ ತಂಗಿ. ಯಾರ್ಯಾರು ಪ್ಲ್ಯಾನ್ ಮಾಡಿ ಸ್ಕೆಚ್ ಹಾಕಿದಾರೋ ಅವ್ರಿಗೆಲ್ಲ ಶಿಕ್ಷೆ ಆಗಲೇಬೇಕು, ಒಬ್ಬರನ್ನೂ ಬಿಡಬಾರ್ದು. ನಮ್ಮ ಅಣ್ಣವರು ಎಲ್ಲ ಇದ್ದಾರೆ, ಮನೆಯಲ್ಲೇ ಇದ್ದರು. ಅವರು ಯಾರು ಫೋನ್ ಮಾಡಿ ಕಳ್ಸಾರೋ ಫುಲ್ಲು ಯಾರ್ಯಾರು ಹೋಗಿದ್ರು ಪಾರ್ಟಿಗೆ ಅವ್ರಿಗೆಲ್ಲ ಶಿಕ್ಷೆ ಆಗಲೇಬೇಕು ಸರ್. ಅವರು ಕಿರಣ್, ಶಶಿ,
ಪ್ರವೀಣು, ರಾಮು, ಆನಂದ್, ಅಶೋಕ್, ಇನ್ನೊಬ್ಬ ಇಬ್ರು ಅಶೋಕ್ ರವತೆ, ಮತ್ತೆ ಸುರೇಶು, ಸುರೇಶು, ನವೀನು, ಇವ್ರಿಗೆಲ್ಲ ಶಿಕ್ಷೆ ಆಗಲೇಬೇಕು ಸರ್. ಇವ್ರು ಮಾತ್ರ ಬಿಡಬಾರ್ದು. ಇವರೇ ತಾನೇ ಎಲ್ಲ ಇದು ಪ್ಲಾನ್ ಮಾಡಿಬಿಟ್ಟು ಕರ್ಕೊಂಡೋಗಿದ್ರು. ಅವರು ಇಬ್ಬರು ಮನೆಯಲ್ಲಿದ್ದರು, ಊಟ ತಿನ್ಕೊಂಡು ನೆಮ್ಮದಿಯಾಗಿ ಮನೆಯಲ್ಲಿದ್ದರು. ಅವರೇ ಇಲ್ಲ ಫೋನ್ ಮಾಡಿ ಎಲ್ಲ ಕರ್ಸ್ಬಿಟ್ಟು ಇವಾಗ ಅವರೇ ಇದು ಮಾಡಿರೋ ತಾನೇ ಮೇಯ್ನ್ ಅವ್ರಿಗೆ ಶಿಕ್ಷೆ ಆಗಬೇಕು ಸರ್. ಇದು ನಿಮ್ಮಲ್ಲಿ ಈ ಪೊಲೀಸ್ ಅವ್ರಿಗೆ ಈ ಥರ ಭಿಕ್ಷೆ ಆದರೂ ಬೇಡ್ಕೊತಿದ್ದೀವಿ ಸರ್. ಅವ್ರಿಗೇನಾದರೂ ಒಂದು ಮಾಡಲೇಬೇಕು ಸರ್. ನಮ್ಮ ಅಣ್ಣನ ಇವಾಗ ಯಾರು ಕರ್ಕೊಂಡು ಬರೋದು ಇಲ್ಲ. ಅವರು ಹೆಂಡ್ತಿ ಆಗಿ ಒಂದು 9 ತಿಂಗಳಾಗೈತೆ. 3 ತಿಂಗಳು ಇವಾಗ ಪ್ರೆಗ್ನೆಂಟ್ ಅವಳು. ಅವ್ರಿಗೆ ಯಾರಾಗ್ತಾರೆ ಅಂತ ಗೊತ್ತಿಲ್ಲ ಸರ್. ಅವ್ರಿಗೆ ಸ್ವಲ್ಪ ಅವ್ರಿಗೆ ದಯ ಆದರೂ ಕೊಟ್ಬಿಟ್ಟು ಅವ್ರಿಗೆ ಶಿಕ್ಷೆ ಆಗೋ ಥರ ಮಾಡಿ ಸರ್. ಇದು ಮೂಲ ಕಾರಣ ಏನು, ಯಾವ ರೀತಿ ಸ್ಕೆಚ್ ಮಾಡಿದ್ದಾರೆ ಅವ್ರು ಹೇಳಿ ಸ್ವಲ್ಪ. ಜಮೀನ್ ವಿಷಯಕ್ಕಾಗಿ ಅವರು ಸ್ಕೆಚ್ ಮಾಡಿರೋದು ಸರ್. ಹಳೆ ವಿಷಯಗಳು ಜಾಸ್ತಿ ಇತ್ತು ಜಮೀನ್ ಬಗ್ಗೆನೆ. ಇದು ನಾವು ಮಲ್ಕೊಂಡಿರುವಾಗ ಬಂದು ಕಳ್ಳುಗಳೆಸೆಯೋದು, ಮತ್ತು ಇಲ್ಲಿ ದಾರಿ ಬಿಡಿ ಅಂತ ಹೇಳ್ಬಿಟ್ಟು ಸುಮ್ಮನೆ ನಮ್ಮ ಜಮೀನಲ್ಲೇ ಬಂದು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಗಲಾಟೆಗೆ ಹೆಂಗಸನ್ನ ಕಳಿಸೋದು. ಗಂಡರ್ಸ್ ಬರೋದಿಲ್ಲ, ಹೆಂಗಸರೇ ಕಳಿಸ್ತಾರೆ ಮುಂದೆ. ಅದಕ್ಕೋಸ್ಕರ ಎಲ್ಲ ಚಿಕ್ಕ ವಿಷಯಗಳು ಅವರೇ ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಬರೋದು. ಅವತ್ತು ರಾತ್ರಿ ಏನಂತ ಹೇಳಿ ಮನೆ ಕರ್ಕೊಂಡು ಹೋಗಿದ್ದಾರೆ. ಅವತ್ತು ಟ್ಯಾಕ್ಟ್ರು ತಂದಿದ್ದೀರಲ್ಲ, ಹೊಸ ಟ್ಯಾಕ್ಟ್ರು ತಂದಿರಾ, ಎಲ್ಲ ಪೂಜೆ ಮಾಡಿದ್ದೀರಾ, CC ಕ್ಯಾಮ್ರಾ ಫಿಟ್ ಮಾಡಿಸಿದ್ದೀರಾ, ನಮ್ಗೆ ಪಾರ್ಟಿ ಕೊಡಿ, ಈಗ ಜಾಸ್ತಿ ದಿನ ಆಯ್ತಲ್ಲ ಪಾರ್ಟಿ ಕೊಟ್ಬಿಟ್ಟು ಕೊಡಿಸಿ ಅಂತ ಹೇಳ್ಬಿಟ್ಟು 1 ವಾರದಿಂದ ಕೇಳ್ತಿದ್ರಂತೆ. ಸರಿ ಅಂತ ಹೇಳ್ಬಿಟ್ಟು ತಿರ್ಗಾ ರಾತ್ರಿ ಬಿಟ್ಟೇ ಇಲ್ವಂತೆ. ನಾವು ಬರಲ್ಲ ಅಂತ ಹೇಳಿದ್ರು ನಮ್ಮ ಅಣ್ಣಂದಿರು ಸರಿ ಇಲ್ಲ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗ್ಬಿಟ್ಟು ಈ ಥರ ಕುಡಿಸಿ ಅವ್ರನ್ನೆಲ್ಲ ಚೆನ್ನಾಗಿ ಕುಡಿಸ್ಬಿಟ್ಟು ತಿನ್ನೋ ಟೈಮಲ್ಲಿ ನಮ್ಮ ಅಣ್ಣ ಚಿಕ್ಕಣ್ಣ ಎಣ್ಣೆ ರಾಜೇಶ್ ಅಂತ ಅವನು ನೀರು ತರೋಕ್ಕೆ ಮೇಲೆ ಕಳಿಸ್ಬಿಟ್ಟು ಇವನ ನರಸಿಂಹಮೂರ್ತಿ ಅಂತ ಕೆಳಗಡೆ ಕೂತಿರೋ ಅವ್ರನ್ನ ಚೆನ್ನಾಗಿ ಕುಡಿಸ್ಬಿಟ್ಟು ಕೆಳಗಡೆ ತಿಂತಿರೋವನ್ನ ಅವ್ನು ಸುರೇಶ್ ಅಂತ ಹಿಂದಿಂದೆ ಬಂದು ಕೊಂಚಾಕ್ಬಿಟ್ಟವನೇ. ಅವನು ಬಚ್ಚಲ್ಲಿ ತಗೊಬಂದು ಹೊಡೆದಾಕವನು. ನರಸಿಂಹಮೂರ್ತಿಯನ್ನ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡುತ್ತಿದ್ದಂತೆ ಪಾರ್ಟಿಗೆ ಆಗಮಿಸಿದ ಸ್ನೇಹಿತರು ಎದ್ದನೋ ಬಿದ್ದನೋ ಅಂತ ಜೀವ ಕೈಯಲ್ಲಿಟ್ಟುಕೊಂಡು ಕತ್ತಲಲ್ಲಿ ಓಡಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಚಿಕ್ಕಬಳ್ಳಾಪುರ SP ಕುಶಾಲ್ ಚೌಕ್ಸೆ ಹಾಗೂ ಪೆರೇಸಂದ್ರ ಠಾಣೆ ಪೊಲೀಸರು ಸ್ಥಳ ತನಿಖೆ ನಡೆಸಿದ್ದು, ಕೃತ್ಯದಲ್ಲಿ ಭಾಗಿಯಾಗಿದ್ದ ದೊಡ್ಡಹಳ್ಳಿ ಗ್ರಾಮದ ಪ್ರಮುಖ ಆರೋಪಿ ಸುರೇಶ್, ಲೈನ್ಮೆನ್ ವೆಂಕಟೇಶ್, ಕಿರಣ್, ಕೊಂಡಪ್ಪ ಹಾಗೂ ಗಂಗರತ್ನ ಎಂಬುವವರನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಅವರದು ಫ್ಯಾಮಿಲಿದು ಹಳೆ ಲ್ಯಾಂಡ್ ಡಿಸ್ಪ್ಯೂಟ್ ಜಮೀನು ವಿಚಾರ ಬಗ್ಗೆ ವಿವಾದ ಇತ್ತು. ಆ ವಿಚಾರ ಬಗ್ಗೆ ಯಾವುದು ಇನ್ಸಿಡೆಂಟ್ ಆಗಿದೆ, ಈ ಕಾರಣ ಬಗ್ಗೆ ಅವರದು ಡೆತ್ ಆಗಿದೆ. ಅಲ್ಲಿ ಘಟನಾ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದಾಗ ನಮಗೆ ಗೊತ್ತಾಯಿತು ಕಿ ನಿನ್ನೆ ಈವ್ನಿಂಗ್ ಅರೌಂಡ್ 10-12 ಜನ ಫ್ರೆಂಡ್ಸ್ ಹೊರಗಡೆ ಊರಾಚೆ ತೋಟ ಹತ್ರ ಏನೋ ಬಿರಿಯಾನಿ ವಗೇರಾ ಮಾಡೋಣ ಈ ಥರ ಹೋಗಿದ್ದಾರೆ ಅಡಿಗೆ ಮಾಡೋಕ್ಕೆ. ಆ ಟೈಮ್ಗೆ ಒಬ್ಬರು ಸುರೇಶ್ ಅವ್ರ ಮೇಲೆ ಮಚ್ಚಿಂದ ಅಟ್ಯಾಕ್ ಮಾಡಿ, ಅವ್ರ ತಲೆ ಮೇಲೆ ಅಟ್ಯಾಕ್ ಮಾಡಿ ತುಂಬ ಶಾರ್ಪ್ ವೆಪನಿಂದ ಇಂಜರಿ ಆಗಿ ಅವರದು ಸ್ಪಾಟಲ್ಲಿ ಡೆತ್ ಆಗಿದೆ. ಇವ್ರದ್ದು ತಮ್ಮ ಕೂಡ ಜೊತೆಗೆ ಹೋಗಿತ್ತು. ತಮ್ಮ ಅದನ್ನು ನೋಡಿ ಓಡಿ ಹೋಗಿ ಊರಲ್ಲಿ ಎಲ್ಲರಿಗೆ ತಲುಪಿಸಿದ್ದಾರೆ. ವಾಪಸ್ ಎಲ್ಲರೂ ಊರ್ದವರು ಬಂದಿದ್ದಾರೆ. ಬೈ ದಟ್ ಟೈಮ್ ಎಲ್ಲರೂ ಓಡಿಬಿಟ್ಟಿದ್ದಾರೆ. ಸೊ ಟೋಟಲ್ ಅರೌಂಡ್ 11 ಜನ ಇತ್ತು. 11 ಜನದಿಂದ ನಾವು 8 ಜನಗೆ ರಾತ್ರಿ ಸೆಕ್ಯೂರ್ ಮಾಡಿ ಅವರದ್ದು ಇಂಟರೋಗೇಷನ್ ಮಾಡಿದ್ದೀವಿ. ಆಮೇಲೆ ಕಂಪ್ಲೇಂಟಿಂದ ಕಂಪ್ಲೇಂಟ್ ತಗೊಂಡು FIR ಅಲ್ಲಿ ಅವರು ಈ ಥರ ಕೊಟ್ಟಿದ್ದಾರೆ ಕಿ ಹಳೆ ಜಮೀನು ವಿವಾದ ವಿಚಾರ ಬಗ್ಗೆ ಟೋಟಲ್ 5 ಜನ ಮೇಲೆ ಸುರೇಶ್ ಮತ್ತು ಅವರದ್ದು ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಕೊಟ್ಟಿದ್ದಾರೆ ಅವರು. ಸೊ ಈಗ ಔಟ್ ಆಫ್ 5 ಜನ ಟೋಟಲ್ 4 ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಒಬ್ಬರು ಸುರೇಶ್ ಬಾಕಿ ಇದೆ, ಅವ್ರಿಗೆ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಈ ಥರ ಹೇಳ್ತಾ ಇದ್ದಾರೆ. ಅದನ್ನು ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಜೊತೆಗೆ ಈಗ ರೀಸೆಂಟಾಗಿ ಇನ್ನೊಂದು ಪ್ರಾಪರ್ಟಿ ವಿಚಾರ ಬಗ್ಗೆ ಯಾವುದು ಲಾಯರ್ ಜೊತೆಗೆ ಡಿಸ್ಕಷನ್ ನಡ್ತಾ ಇತ್ತು. ಇವರು ಫೋನ್ ಮಾಡಿ ಅವರಿಗೆ ಹೇಳಿದ್ದಾರೆ ಕಿ ನಮಗೆ ಕೂಡ ಭಾಗ ಬೇಕು ಆ ಪ್ರಾಪರ್ಟಿಯಲ್ಲಿ, ಅದು ಈ ಥರ ಅವ್ರ ಜೊತೆ ಫೋನಲ್ಲಿ ಗಲಾಟೆ ಮಾಡಿದ್ದಾರೆ. ಆಮೇಲೆ ಇವರ ಹತ್ರ ಅದೇ ವಿಚಾರ ಬಗ್ಗೆ ಮಾತಾಡಿದ್ದಾರೆ. ಸೊ ನಿನ್ನೆ ರಾತ್ರಿ ಇವರ ಹತ್ರ ಬಂದು ಇವರಿಗೆ ಮಚ್ಚಿಂದ ಅಟ್ಯಾಕ್ ಮಾಡಿ ಸಾಯಿಸಿದ್ದಾರೆ. ಕಳೆದ ಕೆಲ ದಿನಗಳಿಂದ ಸುರೇಶ್ ಹಾಗೂ ನರಸಿಂಹಮೂರ್ತಿ ಕುಟುಂಬಗಳ ನಡುವೆ ಜಮೀನಿಗಾಗಿ ಗಲಾಟೆ ನಡೆಯುತ್ತಿತ್ತು. ಇದೇ ವಿಚಾರಕ್ಕೆ ಕೊಲೆ ಮಾಡಿರುವುದಾಗಿ ತಿಳಿದು ಬಂದಿದೆ. ಅಲ್ಲದೆ ಕೊಲೆಯಾದ ನರಸಿಂಹಮೂರ್ತಿ ಸಹೋದರ ರಾಜೇಶ್ ಹಾಗೂ ಅವರ ಕುಟುಂಬಸ್ಥರಿಗೆ ಸುರೇಶ್, ಶಶಿ, ರಾಮು, ಪ್ರವೀಣ್, ಅಶೋಕ್ ಸೇರಿದಂತೆ ಹಲವರು ಕೊಲೆ ಬೆದರಿಕೆ ಹಾಕಿದ್ದು, ದುಷ್ಕೃತ್ಯ ಎಸಗಿದ ಕೊಲೆಗಡುಕರಿಗೆ ನೇಣಿನಂತಹ ಕಠಿಣ ಶಿಕ್ಷೆ ನೀಡುವಂತೆ ನರಸಿಂಹಮೂರ್ತಿ ಕುಟುಂಬಸ್ಥರು ಪೊಲೀಸರಿಗೆ ಕಾಲಿಗೆ ಬಿದ್ದು ಗೋಳಾಡಿದ್ದಾರೆ. ರಾಜೇಶ್ ಅಂತ ಕೊಲೆ ಆಗಿರೋದು ನಮ್ಮ ಅಣ್ಣ ಸ್ವಂತ ಅಣ್ಣ ನರಸಿಂಹಮೂರ್ತಿ ಅಂತ.
ಪಾರ್ಟಿ ಮಾಡುವಂತ ಫೋರ್ಸ್ ಮಾಡಿ ಬಂದು ಇಲ್ಲಿಗೆ ಪಾರ್ಟಿ ಮಾಡ್ತಾ ಇದ್ರು. ಸುರೇಶ ಬಂದು ಓಡಾಡ್ಕೊಂಡಿದ್ದ. ಅವ್ರು ನಾವು ಕರೆದಿಲ್ಲ, ಅವರೇ ಕರೆದಿರೋರೋ ಏನೋ ಗೊತ್ತಿಲ್ಲ ಸರ್. ಅವ್ರು ಕರೆದ್ಬಿಟ್ಟು ಕರೆದವರೋ ಏನೋ ಗೊತ್ತಿಲ್ಲ. ಅವ್ರು ಬಂದು ಓಡಾಡ್ಕೊಂಡು ಎಣ್ಣೆ ಬಾಟ್ಲಿ ಎತ್ಕೊಂಡು ಕುಡ್ಕೊಂಡು ಓಡಾಡ್ತಿದ್ದ. ಯಾರು ಪಾರ್ಟಿ ಮಾಡಿದ್ದು, ಯಾರ್ದು ಅದು ಇದು ಅಂತ ಶಿಷ್ಯನ ಕೇಳ್ತಿದ್ದ. ಅವನ್ನೆಲ್ಲ ಹೋಗ್ಬಿಟ್ಟು ಮತ್ತೆ ಹಿಂಗೆಲ್ಲ ಹೋಗಿ ಒಂದು ರೌಂಡ್ ಹಾಕ ಬರ್ತಿದ್ದ. ಪ್ರವೀಣ್ ಅವ್ರ ಸ್ವಂತ ಚಿಕ್ಕಪ್ಪನ ಮಗನ ಸರ್, ಅವನ ಜೊತೆ ಏನೋ ಮಾತಾಡ್ದ. ಮತ್ತು ರಾಮು ಅಲ್ಲಿದ್ದ, ಅವ್ರ ಜೊತೆ ಎಲ್ಲ 3 ಜೊತೆ ಹೋಗಿ ಮಾತಾಡ್ಕೊಂಬಂದ. ಶಿಷ್ಯ ಅವರೆಲ್ಲ ಹೋಗಿ ಮಾತಾಡ್ಕೊಂಬಂದ್ಬಿಟ್ಟು ಮತ್ತೆ ಬಂದ್ಬಿಟ್ಟ ಸರ್. ಅವನು ಹಿಂಗೆ ಒಂದು ರೌಂಡ್ ನಮ್ಮ ಅಣ್ಣ ಅಲ್ಲಿದ್ದು ನೋಡೋನೆ. ಒಂದು 4-5 ಜನ ಎಣ್ಣೆ ಹೊಡಿತಿದ್ರು. ನಾನು ಇಲ್ಲೇ ಇದ್ನಿ. ನನ್ನನ್ನು ನೋಡ್ಕೊಂಡು ಹೋಗೋಣ, ಯಾರು ಇದ್ದೀರಾ ಏನೇನಂತ ಎಲ್ಲ ಕೇಳ್ಕೊಂಡು ಮತ್ತೆ ಹಂಗಾಸೆ ಹೋಗ್ಬಿಟ್ಟು ಮತ್ತೆ ಬಂದ್ಬಿಟ್ಟು ಹಿಂಗೆ ಈ ಕಡೆಯಿಂದ ಹೋಗ್ಬಿಟ್ಟು ನಮ್ಮ ಅಣ್ಣವರೆಲ್ಲ ಎಣ್ಣೆ ಫುಲ್ ಇದು ಎಣ್ಣೆ ಹಾಕ್ಕೊಂಡು ಇರೋದಕ್ಕೆ ಹೋಗಿ ಹಿಂದೆಯಿಂದ ಮುಚ್ಚಿ ತಗೊಂಡು ಹಾಕ್ಬಿಟ್ಟವನು ಸರ್. ಮತ್ತೆ ಕಿರ್ಚಿದಾಗ ಎಲ್ಲರೂ ಜೋರಾಗಿ ಕಿರ್ಚ್ಕೊಂಡ್ರು, ಎಲ್ಲರೂ ಓಡೋದ್ರು ಸರ್. ಅಲ್ಲಿ ಬಿಡಿಸಿಲ್ಲ, ಏನಿಲ್ಲ. ಒಂದು ಅಶೋಕ್ ಅಂತ ಇದ್ದಿದ್ದು, 2 ಅಶೋಕ, ಮತ್ತು ಅವ್ರ ಸ್ವಂತ ತಮ್ಮ ಚಿಕ್ಕಪ್ಪನ ಮಗ ಪ್ರವೀಣ್ ಅಂತ ಅವನು, ಮತ್ತು ಇನ್ನೊಬ್ಬರ ಹೆಸರು ನವೀನ್ ಅಂತ. 4-5 ಜನ ಅಲ್ಲೇ ಇದ್ದರು. ಅವ್ನು ನೋಡಿಯಕ್ಕೆ ಹೋದ್ರಾಗ ಬಿಡಿಸ್ಬೇಕಾಗಿತ್ತು ಸರ್. ಅವರು ಓಡಾಗ್ಬಿಟ್ಟಾರ ಸರ್. ಅದು ಆಗಲಿ ಅಂತ ಅವರೇ ಪ್ರೀ ಪ್ಲ್ಯಾನ್ ಮಾಡಿಬಿಟ್ಟು ಈ ಥರ ಮಾಡವ್ರೆ ಸರ್. ನಮ್ಮ ಅಣ್ಣ ಹಳೆ ದ್ವೇಷ ಏನಾದ್ರು ಇತ್ತಾ? ಹಳೆ ದ್ವೇಷ ನಮ್ಮ ಜಮೀನ್ ಹತ್ರ ದಾರಿ ಹೋಗ್ಬೇಕಂತ ಯಾವಾಗ ಕಿರಿಕಿರಿ ಐತೆ ಸರ್. ಒಂದು 7-5 ಇಯರ್ಸಿಂದ ಗಲಾಟೆಗೆ ಐತೆ ಸರ್ ಅವ್ರಿಗೂ ನಮಗೆ. ಮತ್ತು ಇನ್ನೊಂದು ನಾವು ಕಿರಣ್ ಅಂತ ಹೇಳಿದ್ರು ನೋಡಿ ಸರ್, ಮೈನ್ ಅವ್ನಿಗೆ ಅಲ್ಲಿ ಜಮೀನು ಐತೆ ಸರ್. ಅವತ್ತು ನೈಟೇ ಹಿಂಗೆ ನಮ್ಮ ಅಪ್ಪನ ಕರೆದ್ಬಿಟ್ಟು ಸೈನ್ ಹಾಕ್ ಬಾ ಅಂತ ಕರೆದ್ಬಿಟ್ಟು ಅವತ್ತು ನಮ್ಮ ಅಪ್ಪನಿಗೆ ಸ್ಕೆಚ್ ಹಾಕಿರೋದು ನಮ್ಮ ಅಣ್ಣನ ಮೇಲೆ ಹಾಕ್ಬಿಟ್ಟವ್ರೆ ಸರ್. ಏನಕ್ಕೆ ಸೈನು? ಜಮೀನು ಸರ್, ಅದು ಮಾಡಿಸಿ ಅಂತ ಕಿರಣ್ ಅವರು ಹೇಳ್ತಿದ್ರು. ಅದರಿಂದ ನಮ್ಮ ಅಪ್ಪನ ಚಿಕ್ಕಬಳ್ಳಾಪುರಕ್ಕೆ ಕರ್ಕೊಂಡವ್ರೆ. ಇವಾಗ ಇವ್ರು ಸುರೇಶ್ ಅನ್ನೋನು ಊರಾಗೆ ಯಾವ ರೀತಿ ಇದ್ದನಪ್ಪ ಸರ್? ಎಲ್ಲರ ಮೇಲೆ ಕಿರಿಕೆ ಸರ್. ಯಾರು ಯಾವ ಜಮೀನು ಮೇಲೆ ಹೋದ್ರು ಯಾವ ಒಂದ್ಸರಿ ಕೇಳಿ ಸರ್, ಎಲ್ಲ ಗಲಾಟೆ, ಎಲ್ಲ ಕಿರಿಕೆ ಕುಡ್ಕೊಂಡು ಬಂದು ಎಲ್ಲರ ಮೇಲೆ ಗಲಾಟೆಗೆ ಹೋಗೋದು. ನಮ್ಮ ಜಮೀನು ದೌರ್ಜನ್ಯ ಜಾಸ್ತಿ ಮಾಡ್ತಿದ್ದ ಸರ್. ದಬ್ಬಾಳಿಕೆ ಜಾಸ್ತಿ ಎಲ್ಲರ ಮೇಲೇನು. ಏನೋ ಜಾಸ್ತಿ ಇದ್ದೀನಿ ಅವ್ರಿಗೆಲ್ಲ MLA ಸಪೋರ್ಟ್, ಅದು ಇದು ಏನೇನು ಸಪೋರ್ಟ್ ಆಯ್ತು ಅಂತ ಎಲ್ರದ್ದು ಇದಂತ ಹೇಳ್ಬಿಟ್ಟು, ಗೊತ್ತಿರೋರು ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಮಾಡಿ ಹಿಂಗೆ ಸಾಯಿಸಾರ. ನಿಮ್ಗೆ ಧಮಕಿ ಹಾಕಿದ್ಯಾರು ಸರ್? ಶಶಿ ಅಂತ, ಮತ್ತೆ ರಾಮ ಅಂತ, ಮತ್ತೆ ಪ್ರವೀಣ್ ಅಂತ, ಮತ್ತೆ ಇನ್ನೊಬ್ಬ ಅಶೋಕ್ ಅಂತ ಸರ್. ಏನಂತ ಹಾಕಿದ್ದಾರೆ? ನೀನೇನ ಇತ್ತು ನಾವು ಹೇಳ್ಕೊಡ್ತಿದ್ರೆ ನೀನು ಸಾಯಿಸಾಕ್ತೀವಿ ನಿಮ್ಮಪ್ಪನ ನಿನ್ನ ಅಂತ ಹೇಳೋರು ಸರ್. ಯಾವ ರೀತಿ ಏನು ಮಾಡ್ತಾರೆ, ಏನು ಪ್ಲಾನ್ ಮಾಡಿ? ಏನಂದರೆ ಏನಂದ್ರೆ ನಿಮ್ಮ ಅಣ್ಣನ ಹೆಂಗೆ ಸಾಯಿಸಾಕ್ತೀವೋ ಹಂಗೆ ಸಾಯಿಸಾಕ್ತೀವಿ. ನಾವು ಎಷ್ಟು ಜನ, ನಾವೇನೇನು ಇನ್ನೂ ಗೊತ್ತಿಲ್ಲ ನಿಮಗೆ, ಎಷ್ಟು ಜನ ಇನ್ನೂ ಜಾಸ್ತಿನೇ, ನಾವು ಊರವ್ರು ಯಾರು ಬಂದಿವಿ ಎಲ್ಲರೂ ಸ್ವಲ್ಪ ಜನ ಮಿಂಗಲಾಗಿದ್ವಿ, ಸಾಯಿಸಾಕ್ತೀವಿ ಅಂತ ಬೆದರಿಕೆ ಮಾಡೋರು ಸರ್. ಘಟನೆ ಸಂಬಂಧ ಗುಡಿಬಂಡೆ ಸರ್ಕಲ್ ಇನ್ಸ್ಪೆಕ್ಟರ್ ಮುನಿಕೃಷ್ಣ ಹಾಗೂ ಪೆರೇಸಂದ್ರ ಠಾಣೆ ಪೊಲೀಸರು ಆರೋಪಿಗಳನ್ನು ಕರೆತಂದು ಸ್ಥಳ ತನಿಖೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಮತ್ತು ಮಾಜಿ ಪ್ರಧಾನಿ HD ದೇವೇಗೌಡರ ಆರೋಗ್ಯದಲ್ಲಿ ಚೇತರಿಕೆ ಕಂಡಿರುವ ಹಿನ್ನೆಲೆಯಲ್ಲಿ JDS ಕಾರ್ಯಕರ್ತರು ಮತ್ತು ದೇವೇಗೌಡರ ಅಭಿಮಾನಿಗಳು ಇಂದು ಬಯಲಾಂಜನೇಯ ಸ್ವಾಮಿ ದೇವಾಲಯದಲ್ಲಿ 101 ಈಡುಗಾಯಿ ಒಡೆದು ಹರಕೆ ತೀರಿಸಿಕೊಂಡಿದ್ದಾರೆ. ಮಾಜಿ ಪ್ರಧಾನಿ HD ದೇವೇಗೌಡ ಹಾಗೂ ಹಾಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದು, ಚಿಕ್ಕಬಳ್ಳಾಪುರದಲ್ಲಿ JDS ಜಿಲ್ಲಾ ಮುಖಂಡರು ಹಾಗೂ ಕಾರ್ಯಕರ್ತರಿಂದ ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ಬಯಲಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ತಮ್ಮ ನೆಚ್ಚಿನ ನಾಯಕರ ಹೆಸರಿನಲ್ಲಿ ವಿಶೇಷ ಪೂಜೆ ಕೈಂಕರ್ಯಗಳು ನಡೆಸಿದರು. 92 ವರ್ಷದ ದೇವೇಗೌಡರ ಆರೋಗ್ಯದಲ್ಲಿ ಏರುಪೇರಾಗಿದ್ದ ಹಿನ್ನೆಲೆಯಲ್ಲಿ ಅವರನ್ನು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಜ್ವರದಿಂದ ಬೇಗ ಗುಣಮುಖರಾಗಿ ಬರಬೇಕೆಂದು JDS ಮುಖಂಡರು ಹಾಗೂ ಅಭಿಮಾನಿಗಳು ದೇವರಿಗೆ ಹರಿಕೆ ಮಾಡಿಕೊಂಡಿದ್ದರು. ದೇವೇಗೌಡರ ಆರೋಗ್ಯದಲ್ಲಿ ಚೇತರಿಕೆ ಕಂಡಿರುವುದು ತಿಳಿದು ಇಂದು ವೀರಾಂಜನೇಯನಿಗೆ ಪೂಜೆ ಸಲ್ಲಿಸಿ ನಂತರ 101 ಈಡುಗಾಯಿ ಒಡೆದು ಹರಿಕೆ ತೀರಿಸಿದ್ದಾರೆ.
ಈ ದೇಶದ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರ ಕುಟುಂಬಕ್ಕೆ ದೇವರೇ ಅವ್ರಿಗೆ ಆಶೀರ್ವಾದ ಅಂತ, ಎಲ್ಲೇ ಹೋಗಲಿ ನಮಗೆ ದೇವರ ಆಶೀರ್ವಾದ ಅಂತ ನಾವು ಮನಗಂಡು ಅವ್ರಿಗೆ ಅರ್ಚನೆ ಮಾಡಿಸಿ, ಅವರ ಇಬ್ಬರ ಹೆಸರಲ್ಲೂ ಅರ್ಚನೆ ಮಾಡಿಸಿ ವೀರಾಂಜನೇಯಲ್ಲಿ ಪ್ರಾರ್ಥನೆ ಮಾಡಿ, ಅವರು ಯಾವತ್ತೂ ದೇವರಲ್ಲಿ ವಿಶೇಷ ಕಾಳಜಿ ಇಟ್ಕೊಂಡಿರೋದು ನಾವು ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಮುಖಂಡರುಗಳೆಲ್ಲ ಸೇರಿ ನಾವು ಪ್ರಾರ್ಥನೆ ಮಾಡಿದ್ದೀವಿ. ಅವರ ಆರೋಗ್ಯ ಚೆನ್ನಾಗಾಗಬೇಕು ಅಂತ ಪ್ರಾರ್ಥನೆ ಮಾಡಿದ್ದೀವಿ. ಈ ದೃಷ್ಟಿ ಹೋಗಲಿ ಅಂತ ಅದು ಅರ್ಥ ಬೇರೆ ಕಳಿಸ್ಬಾರ್ದು. ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಇದರಲ್ಲಿ ಒಳ್ಳೇದಾಗಲಿ ಅಂತೇಳಿ ಅರ್ಕೆ ಮಾಡ್ಕೊಂಡಿರ್ತೀವಿ. ಅರ್ಕೆ ಮಾಡ್ಕೊಂಡಿರ್ತೀವಿ. 101 ತೆಂಗಿನಕಾಯಿ ಹೊಡಿತೀವಿ ಅಂತ ನಾವು ಅರ್ಕೆ ಮಾಡ್ಕೊಂಡಿದ್ವಿ. ಅವಾಗ ಆ ಅರ್ಕೆನ ತೀರಿಸಿದ್ದೀವಿ. ಆರೋಗ್ಯ ಚೆನ್ನಾಗಾಗಿರೋದ್ರಿಂದ ಕುಮಾರಸ್ವಾಮಿ ಅವ್ರಿಗೆ ಅವಾಗ ಆದ್ದರಿಂದ ಅರ್ಕೆ ತೀರಿಸಿದ್ದೀವಿ ಅಷ್ಟೇ. 101 ತೆಂಗಿನಕಾಯಿ ಹೊಡೆಯೋ ಮುಖಾಂತರ ಅವ್ರ ಆರೋಗ್ಯ ಚೆನ್ನಾಗಾಗಲಿ ಇಬ್ಬರಿಗೂ ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅದು ಹೆಸರಿಗೆ ಮಾತ್ರ ಉದ್ಯಾನ, ಒಳಗೆ ನೋಡಿದರೆ ಎಲ್ಲವೂ ಅಧ್ವಾನ. ಶಿಕ್ಷಣ ತಜ್ಞ ಡಾಕ್ಟರ್ ಎಚ್ ನರಸಿಂಹಯ್ಯ ಅವರ ಹೆಸರಿಟ್ಟಿರೋ ಈ ಉದ್ಯಾನ HN ಅವರಿಗೆ ಗೌರವ ನೀಡುವ ಉದ್ದೇಶದಿಂದಲಾದರೂ ಸಮರ್ಪಕ ನಿರ್ವಹಣೆ ಮಾಡುವ ಕನಿಷ್ಠ ಪ್ರಯತ್ನವನ್ನು ಸಂಬಂಧಿಸಿದವರು ಮಾಡದ ಕ್ರಮಕ್ಕೆ ನಾಗರಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ. ಬಾಗೇಪಲ್ಲಿ ಪಟ್ಟಣದ ಕೊರ್ಲಕುಂಟೆ ಪಕ್ಕದ ಪುರಸಭೆ ಜಾಗದಲ್ಲಿ ಡಾಕ್ಟರ್ HN ಉದ್ಯಾನವಿದೆ. ಉದ್ಯಾನದ ಮಧ್ಯದಲ್ಲಿ ಗೋಡೆ ನಿರ್ಮಿಸಿ ಡಾಕ್ಟರ್ HN ಅವರ ಪುತ್ಥಳಿ ಇಡಲಾಗಿದೆ. ಆದರೆ ಉದ್ಯಾನದಲ್ಲಿ ಕಳೆ, ಮುಳ್ಳಿನ ಗಿಡಗಳು ಬೆಳೆದಿವೆ. ಹಾವು, ಚೇಳುಗಳ ಕಾಟ ಹೆಚ್ಚಾಗಿದೆ. ಜನರು ಇಲ್ಲಿ ತ್ಯಾಜ್ಯ ಸುರಿಯುತ್ತಿದ್ದು ವಾತಾವರಣ ಕಲುಷಿತವಾಗಿದೆ. ಉದ್ಯಾನ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಇದು ಹೆಸರಿಗೆ ಮಾತ್ರ ಉದ್ಯಾನವಾಗಿದ್ದು ಒಳಗೆಲ್ಲ ಅಧ್ವಾನಗಳೇ ರಾರಾಜಿಸುತ್ತಿವೆ. ಬಾಗೇಪಲ್ಲಿ ಹೊರವಲಯದಲ್ಲಿ ಇಕೋ ಉದ್ಯಾನ, ಡಾಕ್ಟರ್ HN ಉದ್ಯಾನ ಹಾಗೂ ರೆಡ್ಡಿಕೆರೆ ಬಳಿ ಉದ್ಯಾನಗಳಿವೆ. ಆದರೆ ಇವು ಸೂಕ್ತ ನಿರ್ವಹಣೆ, ಕನಿಷ್ಠ ಸೌಲಭ್ಯಗಳು ಇಲ್ಲದೆ ನಲುಗಿವೆ. ಇದರಿಂದ ನಾಗರಿಕರು, ವಾಯುವಿಹಾರಿಗಳು ತೊಂದರೆ ಅನುಭವಿಸಬೇಕಾಗಿದೆ. ಪುರಸಭೆ ವ್ಯಾಪ್ತಿಯಲ್ಲಿ 23 ವಾರ್ಡ್ಗಳಿವೆ. ನ್ಯಾಷನಲ್ ಕಾಲೇಜಿನಿಂದ ಸಿವಿಲ್ ನ್ಯಾಯಾಲಯದವರೆಗೆ ಹಾಗೂ ಕೊತ್ತಪಲ್ಲಿಯಿಂದ ರಾಮಸ್ವಾಮಿ ಪಲ್ಲಿಯವರೆಗೂ ಪಟ್ಟಣ ವ್ಯಾಪಿಸಿದೆ. ಪಟ್ಟಣದಲ್ಲಿ ಹೆಚ್ಚು ಜನಸಂಖ್ಯೆ ಇದೆ. ತಾಲೂಕು ಕೇಂದ್ರವಾದರೂ ಒಂದು ಸುಸಜ್ಜಿತ ಉದ್ಯಾನ ಇಲ್ಲ. ಉದ್ಯಾನಗಳು ನಗಣ್ಯ ಎನ್ನುವ ಸ್ಥಿತಿಯಲ್ಲಿವೆ. ಜನರು ಮುಖ್ಯ ರಸ್ತೆ, ಕ್ರೀಡಾಂಗಣ, ನ್ಯಾಷನಲ್ ಕಾಲೇಜಿನ ಆಟದ ಮೈದಾನವನ್ನು ವಾಯುವಿಹಾರಕ್ಕೆ ಅವಲಂಬಿಸಿದ್ದಾರೆ. ಐತಿಹಾಸಿಕ ಜಡಲ ಭೈರವೇಶ್ವರ ದೇವಾಲಯದ ಬಳಿ ಇಕೋ ಉದ್ಯಾನ ನಿರ್ಮಿಸಲಾಗಿದೆ. ವಿವಿಧ ಜಾತಿಯ ಗಿಡಗಳು, ಮರಗಳನ್ನು ಬೆಳೆಸಲಾಗಿದೆ. ನೀರಿನ ಕಾರಂಜಿ ಇದೆ. ಆದರೆ ಕಾರಂಜಿಯಲ್ಲಿ ಸಮರ್ಪಕವಾಗಿ ನೀರು ಬರುತ್ತಿಲ್ಲ. ಕೂರಲು ಸೂಕ್ತ ಆಸನಗಳ ವ್ಯವಸ್ಥೆ ಇಲ್ಲ. ಮಕ್ಕಳ ಆಟಿಕೆಗಳು ತುಕ್ಕು ಹಿಡಿದಿವೆ. ವಾಯುವಿಹಾರ ಮಾಡಲು ಆಗುತ್ತಿಲ್ಲ. ಬೆಳಗ್ಗೆ, ಸಂಜೆ ಮಾತ್ರ ಮುಖ್ಯ ದ್ವಾರದ ಬಾಗಿಲು ತೆರೆಯಲಾಗುತ್ತದೆ. ಗೂಳೂರು ರಸ್ತೆಯ ರೆಡ್ಡಿ ಕೆರೆ ಕಟ್ಟೆ ಪಕ್ಕದ ಉದ್ಯಾನದ್ದು ಇದೇ ಸ್ಥಿತಿ. ಇಲ್ಲಿಯೂ ಕುಳಿತುಕೊಳ್ಳಲು ಆಸನಗಳು, ಪಾದಚಾರಿ ರಸ್ತೆ ಇಲ್ಲ. ಮಕ್ಕಳ ಆಟಿಕೆಗಳು ಇಲ್ಲ. ಮುಖ್ಯ ದ್ವಾರದ ಗೇಟ್ ಮುರಿದು ಅನೇಕ ವರ್ಷಗಳು ಕಳೆದರೂ ದುರಸ್ತಿಯಾಗಿಲ್ಲ. ನಿರ್ಜನ ಪ್ರದೇಶ ಇದಾಗಿರುವುದರಿಂದ ವಾಯುವಿಹಾರಿಗಳು ಇಲ್ಲಿಗೆ ಬರುತ್ತಿಲ್ಲ. ಪುರಸಭೆಯಿಂದ ಉದ್ಯಾನ ಅಭಿವೃದ್ಧಿಗೆ ಕೋಟ್ಯಾಂತರ ಹಣ ವ್ಯಯ ಮಾಡಲಾಗಿದೆ. ಆದರೆ ಅದು ನೀರಿನಲ್ಲಿ ಹೋಮ ಮಾಡಿದಂತೆ ಆಗಿದೆ. ಈ ಬಗ್ಗೆ CPIM ಮುಖಂಡ ಚನ್ನರಾಯಪ್ಪ ಮಾತನಾಡಿ, ಬಾಗೇಪಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ HN ಉದ್ಯಾನವನ ನಿರ್ಮಾಣ ಮಾಡಲಾಗಿದೆ. ಇಲ್ಲಿನ ಪರಿಸ್ಥಿತಿಯ ಸ್ಥಿತಿಗಳು ನೋಡಿದರೆ ಇದು ಪಾರ್ಕ್ ಎಂದು ಸಾರ್ವಜನಿಕರಿಗೆ ಗೊತ್ತಾಗುವುದಿಲ್ಲ. ಏಕೆಂದರೆ ಇದು ಉದ್ಯಾನವನದ ಒಳಗೆ ಗಿಡಗಂಟಿಗಳು ಬೆಳೆದಿವೆ. ಇದನ್ನು ನಿರ್ವಹಣೆ ಮಾಡುವವರೇ ಇಲ್ಲ. ಇನ್ನು ಮಳೆ ಬಂದ ಕೂಡಲೇ ಗಿಡ ಪೊದೆಗಳು ಹೆಚ್ಚಾಗುತ್ತವೆ. ಯಾವಾಗಲೂ ಒಂದು ಸಲ ಗಿಡ ಪೊದೆಗಳನ್ನು ತೆಗೆದು ಈ ಪಾರ್ಕ್ಗೆ ಬೀಗ ಹಾಕಿಕೊಂಡು ಹೋಗುವ ಪರಿಸ್ಥಿತಿ ನೋಡಬಹುದು. ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಹಿರಿಯರು ಮತ್ತು ಮಕ್ಕಳ ಹಾಗೂ ಸಾರ್ವಜನಿಕರು ವಾಯುವಿಹಾರಕ್ಕೆ ಬರುತ್ತಾರೆ. ಆದರೆ ಈ ಉದ್ಯಾನವನ್ನು ನೋಡಿದರೆ ಭಯ ಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಪುರಸಭೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದನ್ನು ಸರಿಪಡಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ CPIM ಪಕ್ಷದಿಂದ ಹೋರಾಟ ಮಾಡಲಾಗುತ್ತದೆ ಎಂದರು. ನನ್ನ ಲೆಕ್ಕದಲ್ಲಿ ಇವತ್ತು ಗೂಳೂರು ರಸ್ತೆಯಲ್ಲಿರ್ತಕ್ಕಂಥ ಪಾರ್ಕ್ನ ಹೆಸರಿನಲ್ಲಿ ಒತ್ತುವರಿ ಆಗಿದೆ. ಅದು ಅಂಥ ಸಂದರ್ಭ ಬಂದಾಗ ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಕೂಡ ಇವತ್ತು ಹೋಗ್ತಾ ಇಲ್ಲ. ಇನ್ನು ಹಲವಾರು ಪಾರ್ಕ್ ಜಾಗಗಳಂತೇಳಿ ಬಾಗೇಪಲ್ಲಿಯಲ್ಲಿ ಗುರುತು ಮಾಡಿದ್ದಾರೆ.
ಒಂದು ಪಾರ್ಕ್ ಜಾಗನ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಈ ರೀತಿ ಪರಿಸ್ಥಿತಿ ಇದ್ದಿದ್ದಾಗ ತಕ್ಷಣವೇ ಅಧಿಕಾರಿಗಳು ಮತ್ತು ಶಾಸಕರು ಎಚ್ಚೆತ್ತುಕೊಂಡು ಈ ಪಾರ್ಕ್ಗಳ ನಿರ್ವಹಣೆ ಮಾಡಲಿಕ್ಕೆ ಒಬ್ಬ ವಾಚ್ಮ್ಯಾನ್ ಇಟ್ಟು ಕ್ಲೀನಿಂಗು ಎಲ್ಲ ಕೂಡ ಸ್ವಚ್ಛತೆಯನ್ನು ಕಾಪಾಡಿ ವಾಯು ವಿಹಾರಕ್ಕೆ ಬರ್ತಕ್ಕಂಥವ್ರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕಾಗಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀವಿ. ಈ ರೀತಿ ಏನಾದರೂ ಮುಂದುವರೆದ್ರೆ CPIM ಪಕ್ಷದಿಂದ ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ಗಣೇಶ್ ಆರ್, CTV ನ್ಯೂಸ್, ಬಾಗೇಪಲ್ಲಿ. ದೇಶದ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ದಾಳಿ ನಡೆಸಿದ ರಾಕೇಶ್ ಕಿಶೋರ್ ಎಂಬ ವ್ಯಕ್ತಿಯನ್ನು ದೇಶದಿಂದ ಗಡೀಪಾರು ಮಾಡುವಂತೆ ಆಗ್ರಹಿಸಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕಾರ್ಯಕರ್ತರು ಇಂದು ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ ನಡೆಸಿದರು. ವಕೀಲ ರಾಕೇಶ್ ಕಿಶೋರ್ ಅವರ ಶವಯಾತ್ರೆ ಮಾಡಿ ಪ್ರತಿಕೃತಿ ದಹಿಸುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರದ ಅಂಬೇಡ್ಕರ್ ಭವನದಲ್ಲಿ ಆರಂಭವಾದ ವಕೀಲ ರಾಕೇಶ್ ಕಿಶೋರ್ ಶವಯಾತ್ರೆ ಅಂಬೇಡ್ಕರ್ ವೃತ್ತದವರೆಗೂ ಸಾಗಿತು. ನಂತರ ಶಿಡ್ಲಘಟ್ಟ ವೃತ್ತದಲ್ಲಿ ರಾಕೇಶ್ ಕಿಶೋರ್ ಅವರ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದ ಕಾರ್ಯಕರ್ತರು ರಾಕೇಶ್ ಕಿಶೋರ್ ಅವರನ್ನು ಕೂಡಲೇ ಗಡೀಪಾರು ಮಾಡುವಂತೆ ಆಗ್ರಹಿಸಿದರು. ಇದು ಸಂವಿಧಾನದ ಮೇಲೆ ನಡೆದಿರುವ ದಾಳಿಯಾಗಿದ್ದು ಇಂತಹ ವ್ಯಕ್ತಿಗಳ ವಿರುದ್ಧ ಯಾವುದೇ ಕನಿಕರ ತೋರದೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ಈ ವೇಳೆ ಮಾತನಾಡಿದ RPI ಮುಖಂಡ ವೆಂಕಟರಮಣಪ್ಪ, ಇದು ದೇಶದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಮೇಲೆ ದಾಳಿಯಾಗಿದ್ದು CJI ಗವಾಯಿ ಅವರಿಗೆ ರಕ್ಷಣೆ ನೀಡಬೇಕು, ಕೋಮುವಾದಿ ಶಕ್ತಿಗಳನ್ನು ನಿಗ್ರಹಿಸಬೇಕು. ನ್ಯಾಯಾಂಗದ ಕೋಣೆಯಲ್ಲಿಯೇ CJI ಗವಾಯಿ ಅವರತ್ತ ಶೂ ಎಸೆದ ಆರೋಪಿ ವಕೀಲ ಪೂರ್ವ ನಿಯೋಜಿತವಾಗಿ ಕೃತ್ಯ ನಡೆಸಿದಂತಿದೆ. ಇದು ಕೇವಲ ವ್ಯಕ್ತಿಯ ಮೇಲಿನ ದಾಳಿಯಲ್ಲ, ಇದು ಸಂವಿಧಾನದ ಗೌರವ, ನ್ಯಾಯಾಂಗದ ಸ್ವತಂತ್ರತೆ ಮತ್ತು ರಾಷ್ಟ್ರದ ಜಾತ್ಯತೀತ ಬುನಾದಿಯ ವಿರುದ್ಧ ಕ್ರಮವಾಗಿದೆ ಎಂದರು. ಸಂವಿಧಾನದಡಿ ಕೆಲಸ ಮಾಡಬೇಕಿರುವ ಎಲ್ಲರೂ ಇದನ್ನು ಖಂಡಿಸಬೇಕು. RPIನಿಂದ ದೇಶಾದ್ಯಂತ ಹೋರಾಟ ಮಾಡಲಾಗುತ್ತಿದೆ. ರಾಕೇಶ್ ಕಿಶೋರ್ ಎಂಬ ವ್ಯಕ್ತಿಯನ್ನು ಗಡೀಪಾರು ಮಾಡಬೇಕು. ನ್ಯಾಯಾಂಗದ ವಿರುದ್ಧ ಯಾರು ಮಾತನಾಡಬಾರದು ಎಂದರೆ ಆತನನ್ನು ಗಡೀಪಾರು ಮಾಡಬೇಕೆಂದು ಒತ್ತಾಯಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಸಮತಾ ಸೈನಿಕ ದಳ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಿಂದ ಅಂಬೇಡ್ಕರ್ ವೃತ್ತದ ತನಕ ಏನು ರಾಕೇಶ್ ಕಿಶೋರು ವಕೀಲ ನಮ್ಮ ಗವಾಯಿ ಅವರ ಮೇಲೆ ಶೂ ಎಸೆದಿದ್ದ ಅದನ್ನು ಖಂಡಿಸಿ ನಾವು ಶವಯಾತ್ರೆ ಮಾಡಿ ಪ್ರತಿಕೃತಿ ದಹನ ಮಾಡಿ ಪ್ರತಿಭಟನೆಯನ್ನು ಮಾಡಿದ್ದೇವೆ. ನಮ್ಮ ಡಿಮ್ಯಾಂಡ್ ಒಂದೇ, ದೇಶದಲ್ಲಿ ಯಾರೇ ಆಗಲಿ ಇದನ್ನು ಸಪೋರ್ಟ್ ಮಾಡಬಾರ್ದು. ಸಂವಿಧಾನದಡಿಯಲ್ಲಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹ, ಪೊಲೀಸ್ ಇಲಾಖೆಯವರಾಗಿರ್ಬೋದು, ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಬರ್ತಾ ಇರ್ತಕ್ಕಂಥ ಎಲ್ಲರೂ ಸಹ, ಶಾಸಕಾಂಗ ವ್ಯವಸ್ಥೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹ ಖಂಡಿಸಬೇಕಾಗಿರ್ತಕ್ಕಂಥ ವಿಚಾರ, ಖಂಡಿಸಬೇಕಾಗಿರ್ತಕ್ಕಂಥ ಮನಸ್ಸುಗಳು ಯಾಕೆ ಖಂಡಿಸ್ತಾ ಇಲ್ಲ. ಹಾಗಾಗಿ ನಾವು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಇಡೀ ದೇಶದಲ್ಲಿ ರಾಮದಾಸ್ ಅತವಾಲೆ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ರಾಜ್ಯದ ಡಾಕ್ಟರ್ ಎಂ ವೆಂಕಟರಮಣನವರ ನೇತೃತ್ವದಲ್ಲಿ ಇಡೀ ರಾಜ್ಯದಾದ್ಯಂತ ಮತ್ತು ದೇಶದಾದ್ಯಂತ ಇದರ ವಿರುದ್ಧ ಪ್ರೊಟೆಸ್ಟ್ಗಳು ಮಾಡ್ತಾ ಇದ್ದೇವೆ. ನಮ್ಮ ಡಿಮ್ಯಾಂಡ್ ಒಂದೇ, ಯಾರೋ ರಾಕೇಶ್ ಕಿಶೋರ್ನ ವ್ಯಕ್ತಿ, ಆ ವ್ಯಕ್ತಿಯನ್ನು ದೇಶದಿಂದ ಗಡೀಪಾರು ಮಾಡಬೇಕು. ಇನ್ನೂ ಮುಂದೆ ಸಲ ಯಾವ ವ್ಯಕ್ತಿನೂ ಸಹ ಸಂವಿಧಾನದ ವಿರುದ್ಧ, ಜನರ ವಿರುದ್ಧ, ಈ ಕಾರ್ಯಾಂಗದ ವಿರುದ್ಧ, ಶಾಸಕಾಂಗದ ವಿರುದ್ಧ ಯಾರೂ ಸಹ ಮಾತಾಡಬಾರ್ದು. ಒಬ್ಬರಿಗೆ ಶಿಕ್ಷೆ ಆದರೆ 100 ಜನ ಎಚ್ಚೆತ್ಕೊಂತಾರೆ. ಹಾಗಾಗಿ ಆ ವ್ಯಕ್ತಿನ ದೇಶದಿಂದ ಗಡೀಪಾರು ಮಾಡಬೇಕು ಅಂತ ಹೇಳ್ಬಿಟ್ಟು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸಮತಾ ಸೈನಿಕ ದಳದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೇನೆ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಸದ್ದು ಜಾಸ್ತಿ ಕೆಲಸ ಕಡಿಮೆ ಅಂತಾರಲ್ಲ, ಈ ಮಾತು ಚಿಕ್ಕಬಳ್ಳಾಪುರಕ್ಕೆ ಹೇಳಿ ಮಾಡಿಸಿದಂತಿದೆ. ರಾಜ್ಯ ಸರ್ಕಾರ ಬಿ ಖಾತೆ ಮಾಡಲು ಅನುಮತಿ ಕೊಟ್ಟಾಗ ಮಾಡಿರುವ ಖಾತೆಗಳನ್ನು ವಿತರಣೆ ಮಾಡುವಲ್ಲಿಯೂ ನಗರಸಭೆ ವಿಫಲವಾಗಿದ್ದು, ಇದೀಗ ಕೆಲ ಸದಸ್ಯರು ಖಾತೆ ಹಂಚಿಕೆ ಮಾಡಲು ಮುಂದಾಗಿದ್ದಾರೆ. ಶುಕ್ರವಾರ ಸಂಜೆ ಚಿಕ್ಕಬಳ್ಳಾಪುರದ 21ನೇ ವಾರ್ಡಿನ ಶಾಂತಿನಗರ ಬಡಾವಣೆಯಲ್ಲಿ ನಗರಸಭಾ ಸದಸ್ಯರಾದ ಅಫ್ಜಲ್ ಮತ್ತು ಕಣಿತಹಳ್ಳಿ ವೆಂಕಟೇಶ್ ಅವರು ನಾಗರಿಕರ ಬಿ ಖಾತಾ ಹಂಚಿಕೆ ಮಾಡಿದರು. ಈ ಶಾಂತಿನಗರ ಕೊಳಚೆ ಪ್ರದೇಶವಾಗಿದ್ದು 1985ರಲ್ಲಿ ನಿವೇಶನ ರಹಿತರಿಗೆ ಆಗಿನ ಶಾಸಕರು ಉಚಿತವಾಗಿ ನಿವೇಶನ ಹಂಚಿದರು. ನಂತರದ ದಿನಗಳಲ್ಲಿ ಸರ್ಕಾರದಿಂದಲೇ ಉಚಿತವಾಗಿ ಮನೆಗಳನ್ನು ನಿರ್ಮಿಸಿಕೊಡಲಾಗಿತ್ತು. ಆದರೆ ಅಂದಿನಿಂದಲೂ
ಈಗಲೂ ಯಾವುದೇ ಖಾತೆ ಇಲ್ಲದೆ ಜನರು ಮನೆಗಳಲ್ಲಿ ವಾಸ ಮಾಡುವ ಸ್ಥಿತಿ ಎದುರಾಗಿತ್ತು. ಇದೀಗ ರಾಜ್ಯ ಸರ್ಕಾರ ಬಿ ಖಾತಾ ಮಾಡಲು ಅವಕಾಶ ನೀಡಿದ ಕೂಡಲೇ ಈ ಬಡಾವಣೆಯ ಬಹುತೇಕರು ಅರ್ಜಿ ಸಲ್ಲಿಸಿ ಖಾತೆಗಳನ್ನು ಮಾಡಿಸಿಕೊಂಡಿದ್ದು ನಗರಸಭಾ ಸದಸ್ಯರು ವಿತರಣೆ ಮಾಡಿದರು. 21ನೇ ವಾರ್ಡಿನಿಂದ ಒಟ್ಟು 450ಕ್ಕೂ ಹೆಚ್ಚು ಅರ್ಜಿಗಳು ಖಾತೆಗಾಗಿ ಸಲ್ಲಿಕೆಯಾಗಿದ್ದು ಇದರಲ್ಲಿ 420 ಮಂದಿಗೆ ಖಾತೆಯಾಗಿದೆ ಎಂದು ಸದಸ್ಯ ಅಫ್ಜಲ್ ಹೇಳಿದರು. ಉಳಿದವರು ತೆರಿಗೆ ಪಾವತಿಸದ ಕಾರಣ ಖಾತೆ ವಿಳಂಬವಾಗಿದ್ದು ಅವರು ಕೂಡಲೇ ತೆರಿಗೆ ಪಾವತಿಸಿದರೆ ಖಾತೆ ಮಾಡಿಕೊಡಲಾಗುವುದೆಂದು ಅವರು ಹೇಳಿದ್ದಾರೆ. ಈ ಹಿಂದೆ ಈ ಬಡಾವಣೆಯ ಬಡವರಿಗೆ ಸ್ಲಂ ಬೋರ್ಡ್ನಿಂದ ಮನೆಗಳನ್ನು ನಿರ್ಮಿಸಿಕೊಡಲಾಗಿದ್ದು ಇನ್ನೂ 20 ಮನೆಗಳ ನಿರ್ಮಾಣ ಆಗಬೇಕಿದೆ. ಹಾಗಾಗಿ ಶಾಸಕ ಪ್ರದೀಪ್ ಈಶ್ವರ್ ಅವರು ಸ್ಲಂ ಬೋರ್ಡ್ನ ಅಧಿಕಾರಿಗಳನ್ನು ಕರೆಯಿಸಿ ಮಾತನಾಡಬೇಕು. ವಸತಿ ರಹಿತ ಬಡವರಿಗೆ ಮನೆ ನಿರ್ಮಿಸಿಕೊಡಲು ಸಹಕರಿಸಬೇಕೆಂದು ನಗರಸಭಾ ಸದಸ್ಯ ಅಫ್ಜಲ್ ಮನವಿ ಮಾಡಿದರು. ಮತ್ತೊಬ್ಬ ಸದಸ್ಯ ಕಣಿತಹಳ್ಳಿ ವೆಂಕಟೇಶ್ ಮಾತನಾಡಿ, ಸರ್ಕಾರ ಜನರ ಅನುಕೂಲಕ್ಕಾಗಿ ಬಿ ಖಾತೆ ಜಾರಿಗೆ ತಂದಿದೆ. ಆರಂಭದಲ್ಲಿ ಬಿ ಖಾತೆ ಬಗ್ಗೆ ಅಪಪ್ರಚಾರ ಮಾಡಲಾಯಿತು. ಇದೀಗ ಎಲ್ಲ ಸೌಲಭ್ಯ ಒದಗಿಸುವ ಖಾತೆ ಇದಾಗಿದ್ದು ಜನರಿಗೆ ಅನುಕೂಲವಾಗಲಿದೆ. ಖಾತೆ ವಿತರಣಾ ಕಾರ್ಯಕ್ರಮವನ್ನು ಅಫ್ಜಲ್ ಮಾಡಿದ್ದಾರೆ. ಜನಪ್ರತಿನಿಧಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪಂದಿಸಬೇಕು, ಬಡವರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಅವರು ಹೇಳಿದರು. ಕಾಂಗ್ರೆಸ್ ಸರ್ಕಾರ ಬಡವ್ರಿಗೆ ಏನಿದು ಈ ಸ್ಕೀಮ್ ತಂದು ಕೊಟ್ಟಿದ್ರು ಬಿ ಖಾತೆಗಳಾಗಬೇಕು ಅಂತ ಸುಮಾರು 20-25 ವರ್ಷದಿಂದ ನಾವು ಜನಗಳ ಬಾಯಲ್ಲಿ ಕೇಳ್ತಾನೆ ಇದ್ವಿ, ಖಾತೆಗಳಾಗಿಲ್ಲ ಅಂತ ಹೇಳ್ತಾಯಿದ್ರು. ಮೊದಲನೇದಾಗಿ ಸಹಾಯ ಮಾಡಿರೋದಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ, ನಮ್ಮ ಪ್ರದೀಪ್ ಸಾರ್ಗೆ, ನಮ್ಮ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಸುಧಾಕರಣ ಅವ್ರಿಗೆ ನಾನು ಧನ್ಯವಾದ ತಿಳಿಸ್ತೀನಿ. ಈ ಖಾತೆಗಳಿದೆ, ಕೆಲವ್ರ ಮನೆಯಲ್ಲಿ ಮದುವೆಗಳಿರ್ತಾಯಿತ್ತು, ಅವ್ರಿಗೆ ದಾರಿ ಬೇರೆ ಇರ್ತಾರೆ, ಸಾಲ ಮಾಡಬೇಕಾಗಿತ್ತು, ಮನೆ ತೊಗೊಳೋದು, ಮಾರಾಟ ಮಾಡೋದು, ಟ್ಯಾಕ್ಸ್ ಕಟ್ಟೋಕ್ಕಾಗ್ತಾ ಇಲ್ಲ. ಇದು ಸ್ಲಮ್. ಇದು 86-87ರಲ್ಲಿ ಎಲ್ಲ ಫ್ರೀ ಸೈಟ್ಸ್ ಕೊಟ್ಟಿದ್ದು ಶಾಂತಿನಗರಲ್ಲಿ. ನಮ್ಮ ACDC ಮೂರ್ತಿ ಅವರು ಸಾಲಾರ್ ಸಾಬ್ ಅವ್ರ ಪೇಡಲ್ಲಿ ಕೊಟ್ಟಿದ್ದರು. ನಂತರ ಸ್ಲಮ್ ಬೋರ್ಡಿಂದ 2014-15ರಲ್ಲಿ ಫ್ರೀ ಸ್ಕೀಮ್ ಮನೆಗಳು ಕಟ್ಕೊಡೋದು ಬಂದಿತ್ತು. ಆ ಟೈಮಲ್ಲಿ 136 ಮನೆ ಸ್ಕೀಮಲ್ಲಿ ಕಟ್ಕೊಟ್ಟಿದ್ವಿ. ಮತ್ತು 790 ಮನೆ ಅನ್ನೋ ಮತ್ತೆ ಬಂದಿತ್ತು. ಅದರಲ್ಲಿ ಕೂಡ 36-37 ಮನೆ ಅದರಲ್ಲೂ ಶಾಂಕ್ಷನ್ ಮಾಡಿದ್ವಿ. ಅದರಲ್ಲಿ 15 ಮನೆ ಕೆಲಸ ಮುಗ್ದಿದೆ. ಇನ್ನು 18ರಿಂದ 20 ಮನೆ ಇನ್ನೂ ಕಟ್ಟೋದಿದೆ. ದಯವಿಟ್ಟು ನಾನು ಪ್ರದೀಪ್ ಸಾರ್ಗೆ ಮನವಿ ಮಾಡ್ತೀನಿ, ಸ್ವಲ್ಪ ಸ್ಲಮ್ ಬೋರ್ಡ್ ಅವ್ರು ಕರೆಸ್ಬಿಟ್ಟು ತಾವು ಮಾತಾಡಿ. ಯಾರಿಗೂ ಫೋನ್ ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಅವರು, ಯಾವುದು ಮನೆಗಳು ಕೆಲಸ ನಡೀತಾ ಇಲ್ಲ. ಬಡವರು ಬಾಡಿಗೆ ಕಟ್ಟೋಕ್ಕಾಗಲ್ಲ ಅವ್ರ ಕೈಯಲ್ಲಿ, ವರ್ಷಾಂಟಗಳು ಕೆಲಸ ಮಾಡಿಬಿಟ್ಟು ನಿಲ್ಲಿಸ್ಬಿಟ್ಟಿದ್ದಾರೆ. ದಯವಿಟ್ಟು ನಮ್ಮ ಪ್ರದೀಪ್ ಸರ್ಗೆ ನಾನು ಮನವಿ ಮಾಡ್ತೀನಿ, ಸ್ಲಮ್ ಬೋರ್ಡ್ ಅವ್ರು ಕರೆಸ್ಬಿಟ್ಟು ಅವ್ರು ಮಾತಾಡಿಬಿಟ್ಟು ಬಡವ್ರ ಕೆಲಸ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಚಿಕ್ಕಬಳ್ಳಾಪುರದಲ್ಲಿ ಈ ಖಾತೆ ವಿಚಾರ ಬಂದಾಗ ತುಂಬ ಗೊಂದಲ ಇತ್ತು. ನಮ್ಮ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಏನು ಮಾಡಿದ್ರು, ಈ ಯಾರಾದರೂ ಜಮೀನು ಸೈಟ್ ನಿವೇಶನ ಮಾರಬೇಕಾದ್ರೆ, ವಿದ್ಯಾಭ್ಯಾಸಕ್ಕೆ ಅಬ್ರಾಡ್ಗೆ ಹೋಗ್ಬೇಕಾದ್ರೂ ನಿವೇಶನ ಮಾರಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ ಮಾರಬೇಕಾದ್ರೂ ಇಲ್ಲಿ ಯಾವುದೇ ರೀತಿಯ ಅನುಕೂಲಗಳು ಇರ್ತಾಯಿಲ್ಲ, ಅನಾನುಕೂಲಗಳಿತ್ತು. ಇದು ಸರ್ಕಾರ ಒಳ್ಳೆಯ ತೀರ್ಮಾನ ತಗೊಂಡು ಬಿ ಖಾತೆಯನ್ನು ತೆರೆದರು. ಈ ಬಿ ಖಾತೆ ತೆರೆದಿರೋದ್ರಿಂದ ಪ್ರತಿ ಬಡವರಿಗೂ ಕೂಡ ಅನುಕೂಲ ಆಗಿದೆ. ಈ ಬಿ ಖಾತೆಯಿಂದ ಮೊದಲು ಎಲ್ಲರೂ ಏನು ಹೇಳೋದು, ತಪ್ಪು ಮಾಹಿತಿಯನ್ನು ಕೊಡ್ತಾಯಿದ್ರು. ಈ ಬಿ ಖಾತೆಯಿಂದ ಯಾವುದೇ ರಿಜಿಸ್ಟರ್ ಆಗೋದಿಲ್ಲ ಮತ್ತು ಅದರಿಂದ ಏನು ಯೂಸ್ ಇಲ್ಲ ಅಂತಕ್ಕಂಥದ್ದು ವಿರೋಧ ಪಕ್ಷದವರು ಅವರು ಇವರು ಮಾಹಿತಿ ಕೊಡ್ತಾಯಿದ್ರು. ಬಟ್ ನಮ್ಮ ಸರ್ಕಾರ ಇದನ್ನು ರಿಜಿಸ್ಟ್ರು ಆಗುತ್ತೆ, ಸಾಲನೂ ಸಿಗುತ್ತೆ, ಎಲ್ಲ ಥರದ ಸೌಲಭ್ಯಗಳನ್ನು ಒದಗಿಸುವಂಥ ಖಾತೆಯನ್ನು ಸರ್ಕಾರ ತಂದುಕೊಟ್ಟಿದೆ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಸರ್ವ ಸದಸ್ಯರ ಸಭೆಯಲ್ಲಿ ಚರ್ಚೆ ಮಾಡದೆ, ಸದಸ್ಯರ ಒಪ್ಪಿಗೆ ಪಡೆಯದೆ ಚಿಕ್ಕಬಳ್ಳಾಪುರ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತು ಸದಸ್ಯರ ಆಯ್ಕೆ ಮಾಡಲಾಗಿದೆ ಎಂದು ಆರೋಪಿಸಿ ನಗರಸಭಾ ಸದಸ್ಯ ಹಾಗೂ ವಕೀಲ ಮಟ್ಟಮಪ್ಪ ಹೈಕೋರ್ಟಿನ ಮೊರೆ ಹೋಗಿದ್ದು, ಇದೀಗ ಸ್ಥಾಯಿ ಸಮಿತಿ ಆಯ್ಕೆ ತೂಗುಯ್ಯಾಲೆಯಲ್ಲಿದೆ. ಚಿಕ್ಕಬಳ್ಳಾಪುರ ನಗರಸಭೆಗೆ ಸ್ಥಾಯಿ ಸಮಿತಿ ಆಯ್ಕೆ ಮಾಡಿ 1 ದಶಕಕ್ಕೂ ಹೆಚ್ಚು ಕಾಲವಾಗಿತ್ತು. ಆದರೆ ಕಳೆದ 2 ತಿಂಗಳ ಹಿಂದೆ ಸ್ಥಾಯಿ ಸಮಿತಿ ರಚನೆ ಮಾಡಿ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಗಿದೆ.
ಆದರೆ ಇದೀಗ ಸ್ಥಾಯಿ ಸಮಿತಿ ಆಯ್ಕೆ ಬಗ್ಗೆಯೇ ವಿವಾದ ಎದ್ದಿದ್ದು, ಸದಸ್ಯರ ಒಪ್ಪಿಗೆ ಪಡೆಯದೆ, ಸರ್ವ ಸದಸ್ಯರ ಸಭೆಯಲ್ಲಿ ಚರ್ಚೆ ಮಾಡದೆ ತಮಗೆ ಇಷ್ಟ ಬಂದಂತೆ ಸ್ಥಾಯಿ ಸಮಿತಿ ರಚನೆ ಮಾಡಲಾಗಿದೆ ಎಂದು ಆರೋಪಿಸಿ ನಗರಸಭಾ ಸದಸ್ಯ ಹಾಗೂ ವಕೀಲರಾಗಿರುವ ಮಠಮಪ್ಪ ಹೈಕೋರ್ಟಿನ ಮೆಟ್ಟಿಲೇರಿದ್ದಾರೆ. ಇವರ ಅರ್ಜಿಯನ್ನು ಕೂಲಂಕುಷವಾಗಿ ಪರಿಶೀಲನೆ ನಡೆಸಿದ ಹೈಕೋರ್ಟ್ ಪ್ರತಿವಾದಿಗಳಿಗೆ ಹ್ಯಾಂಡ್ ಸಮನ್ಸ್ ಜಾರಿ ಮಾಡಿದ್ದು, ನಗರಸಭೆಯ ಹಿರಿಯ ಸದಸ್ಯ SM ರಫೀಕ್ ಸೇರಿದಂತೆ ಇತರೆ ಸದಸ್ಯರಿಗೆ ಸಮನ್ಸ್ ಜಾರಿ ಮಾಡಲಾಗಿದೆ. ಅಕ್ಟೋಬರ್ 13ರ ಸೋಮವಾರ ಪ್ರಕರಣ ವಿಚಾರಣೆಗೆ ಬರಲಿದ್ದು, ಅಂದು ವಾದ ಪ್ರತಿವಾದಗಳು ನಡೆಯಲಿದೆ. ಈ ಕುರಿತು ಮಾತನಾಡಿರುವ ನಗರಸಭಾ ಸದಸ್ಯ ಮಠಮಪ್ಪ ಅವರು, ನಗರಸಭೆ ಸ್ಥಾಯಿ ಸಮಿತಿ ಆಯ್ಕೆ ವಿಚಾರದಲ್ಲಿ ಕಾನೂನು ಬಾಹಿರವಾಗಿ ನಡೆದುಕೊಳ್ಳಲಾಗಿದೆ. ಸರ್ವ ಸದಸ್ಯರ ಒಪ್ಪಿಗೆ ಪಡೆಯದೆ ಆಯ್ಕೆ ಮಾಡಲಾಗಿದೆ. ಈ ಕುರಿತು ಮಾಹಿತಿ ಕೇಳಿದಾಗ ಪೌರಾಯುಕ್ತರು ಸತಾಯಿಸಿದರು ಎಂದು ಆರೋಪಿಸಿದ್ದಾರೆ. ಇದರಿಂದ ಜಿಲ್ಲಾಧಿಕಾರಿಗಳು ಮತ್ತು PD ಅವರಿಗೆ ಮನವಿ ಮಾಡಿದಾಗ ದಾಖಲೆ ಕೊಡಿಸಲು ಏರ್ಪಾಟು ಮಾಡಿದರು. ದಾಖಲೆ ಸಿಕ್ಕ ತಕ್ಷಣ ಹೈಕೋರ್ಟ್ನಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಸ್ಥಾಯಿ ಸಮಿತಿಯಲ್ಲಿ ಕಾನೂನು ಬಾಹಿರವಾಗಿ ಮಾಡಿರುವ ಕ್ರಮದ ವಿರುದ್ಧ ಪ್ರತಿವಾದಿಗಳಿಗೆ ನ್ಯಾಯಾಲಯ ಹ್ಯಾಂಡ್ ಸಮನ್ಸ್ ಜಾರಿ ಮಾಡಿದೆ. ಅಕ್ಟೋಬರ್ 13ರಂದು ಪ್ರಕರಣ ವಿಚಾರಣೆಗೆ ಬರಲಿದೆ. ನ್ಯಾಯಾಲಯದ ಮೇಲೆ ವಿಶ್ವಾಸ ಇದೆ. ನ್ಯಾಯಕ್ಕೆ ಜಯ ಸಿಗಲಿದೆ. ಸ್ವೇಚ್ಛಾಚಾರವಾಗಿ ಮಾಡಿರುವ ಕ್ರಮದ ವಿರುದ್ಧ ಕೋರ್ಟಿನಲ್ಲಿ ನ್ಯಾಯ ಸಿಗಲಿದೆ. ಅಂತಿಮವಾಗಿ ನ್ಯಾಯಾಲಯದ ತೀರ್ಪಿಗೆ ಬದ್ಧರಾಗಿರುತ್ತೇವೆ ಎಂದು ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ನಗರಸಭೆಯ ಸ್ಥಾಯಿ ಸಮಿತಿ ಬಗ್ಗೆ ಏನು ಸದಸ್ಯರನ್ನು ಕಾನೂನುಬಾಹಿರವಾಗಿ ಹಾಗೂ ಸರ್ವಾನುಮತದಿಂದ ಆಯ್ಕೆ ಮಾಡದೇ ಇದ್ದಿದ್ದರಿಂದ ನಾನು ಪ್ರಕರಣವನ್ನು ಘನ ಉಚ್ಚ ನ್ಯಾಯಾಲಯದಲ್ಲಿ ದಾಖಲಿಸಬೇಕು ಅಂತೇಳ್ಬಿಟ್ಟು ದಾಖಲೆಗಳಿಗೆ ಅಪ್ಲೈ ಮಾಡಿದಾಗ ಚಿಕ್ಕಬಳ್ಳಾಪುರ ನಗರಸಭೆಯ ಆಯುಕ್ತರು ದಾಖಲೆಗಳನ್ನು ಕೊಡದೆ ಸತಾಯಿಸಿದ್ರು ಸುಮಾರು ದಿನ. ಆಗ ನಾನು ಜಿಲ್ಲಾಧಿಕಾರಿಗಳಿಗೆ ಮತ್ತು PD ಅವರಿಗೆ ಮನವಿ ಮಾಡಿಕೊಂಡಾಗ ಕೂಡಲೇ ಡೈರೆಕ್ಷನ್ ಕೊಡಿಸಿ ದಾಖಲೆಗಳು ಕೊಡಿಸೋ ರೀತಿಯಲ್ಲಿ ಏರ್ಪಾಟ್ ಮಾಡಿಸಿದ್ರು. ಕೂಡಲೇ ದಾಖಲೆಗಳು ಸಿಕ್ಕಿದ ತಕ್ಷಣ ನಾನು ಎಲ್ಲ ಸ್ಟಡಿ ಮಾಡಿಕೊಂಡು ಘನ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ಕಳೆದ ತಿಂಗಳು ದಾಖಲಿಸಿದ್ವಿ. ಸೊ ಅದರಂತೆ ಕಳೆದ ತಿಂಗಳು 23ನೇ ತಾರೀಕು ಘನ ನ್ಯಾಯಾಲಯದ ಮುಂದೆ ಪ್ರಕರಣ ಬಂದಿತ್ತು. ಈಗ ಏನು ಆ ಸ್ಥಾಯಿ ಸಮಿತಿಯಲ್ಲಿ ಕಾನೂನು ಬಾಹಿರವಾಗಿ ಏನು ಮಾಡಿದ್ರು ಆ ಪರ್ಪಸ್ ಆಗಿ ನಾವು ನ್ಯಾಯಕ್ಕೋಸ್ಕರ ಘನ ನ್ಯಾಯಾಲಯದಲ್ಲಿ ಪ್ರಕರಣ ಏನು ದಾಖಲಿಸಿದ್ವಿ ಅದರ ಮೇಲೆ ಪ್ರತಿವಾದಿಗಳಿಗೆ ಅದು ಕಮಿಷನರ್ ಅವರು ಮತ್ತು SM ರಫೀಕ್ ಅವರು ಹಾಗೂ ಉಳಿದಂತೆ ಎಲ್ರಿಗೂ ಕೂಡ ಘನ ನ್ಯಾಯಾಲಯವು ಹ್ಯಾಂಡ್ ಸಮನ್ಸನ್ನು ಕೊಟ್ಟಿತ್ತು. ಅದರಂತೆ ನಾವು ಈಗಾಗಲೇ ಸುಮಾರು ಜನಕ್ಕೆ ಹ್ಯಾಂಡ್ ಸಮನ್ಸನ್ನು ತಲುಪಿಸ್ತಾ ಇದ್ದೀವಿ. ಪ್ರಕರಣವನ್ನು ಸೋಮವಾರ ದಿನ ಅಂದರೆ ದಿನಾಂಕ 13/10/2025 ಇದೇ ಸೋಮವಾರ ಪ್ರಕರಣ ವಿಚಾರಣೆಗೆ ಬರಲಿದೆ. ಹಾಗಾಗಿ ನನಗೆ ಘನ ನ್ಯಾಯಾಲಯದ ಮೇಲೆ ವಿಶ್ವಾಸವಿದೆ. ನ್ಯಾಯಕ್ಕೆ ಜಯ ಸಿಗ್ತದೆ. ಹಾಗೂ ಏನು ಈ ಒಂದು ಪ್ರಕ್ರಿಯೆ ಇಲ್ಲಿಗಲ್ ನಡೆದಿದೆ, ಅವರ ಸ್ವೇಚ್ಛಾಚಾರವಾಗಿ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಒಂದು ಇದ್ರ ಮೇಲೆ ನಾನು ಏನು ಹೋಗಿದ್ದೀನಿ ಅದು ಖಂಡಿತ ವಿಶ್ವಾಸ ಇದೆ. ನ್ಯಾಯಾಂಗದ ಮೇಲೆ ನಮ್ಮ ಪರವಾಗಿ ಆಗುತ್ತೆ ಅಂತಕ್ಕಂಥನೂ ಕೂಡ ವಿಶ್ವಾಸ ಇದೆ. ಫೈನಲ್ ಆಗಿ ನ್ಯಾಯಾಲಯದ ತೀರ್ಪಿಗೆ ನಾವು ಬದ್ಧವಾಗಿರ್ತೀವಿ ಅಂತಕ್ಕಂಥ ವಿಚಾರವನ್ನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೀನಿ. ನ್ಯೂಸ್ ಬ್ಯೂರೋ CTV ನ್ಯೂಸ್ ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ಪ್ರಥಮ ಬಾರಿಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಂಟೀರಿಯರ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಪ್ರಾರಂಭವಾಗಿದೆ. ಸ್ವತಃ ನಮ್ಮದೇ ಆದ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳನ್ನು ಹೊಂದಿದ್ದೇವೆ. ಇಂಟೀರಿಯರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, UPVC ವಿಂಡೋಸ್ ಮತ್ತು ಡೋರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಸೋಫಾ ಸೆಟ್ ಮತ್ತು ಫರ್ನಿಚರಿಂಗ್ ಯೂನಿಟ್ಗಳು ನಮ್ಮ ಬಳಿ ಇವೆ. ತಾವು ಹಿಂದೆ ನಮ್ಮ ಮಳಿಗೆಗೆ ಭೇಟಿ ನೀಡಿ ನಮ್ಮ ಆರಂಭದ ಆಕರ್ಷಕ ರಿಯಾಯಿತಿ ಕೊಡುಗೆಗಳನ್ನು ಬಳಸಿಕೊಳ್ಳಬೇಕಾಗಿ ವಿನಂತಿ. ನಮ್ಮ ವಿಳಾಸ ಶ್ರೀ ಸಾಯಿ ಇಂಟೀರಿಯರ್ಸ್, NH44 ಡಿಮಾರ್ಟ್ ಪಕ್ಕ ಬೈಪಾಸ್ ಸರ್ವಿಸ್ ರೋಡ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 8762341666.
ಪ್ರಥಮ ಬಾರಿಗೆ ಮಾಲೂರು ಪಟ್ಟಣದ ಮಾರುತಿ ಬಡಾವಣೆಯಲ್ಲಿ ಡಾಕ್ಟರ್ ಸಹನಾ ಪಂಚಕರ್ಮ ಹೈಟೆಕ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಯುಷ್ ಆಸ್ಪತ್ರೆ ಪ್ರಾರಂಭವಾಗಿದೆ. ಸುಸಜ್ಜಿತ ಉಪಕರಣಗಳನ್ನೊಳಗೊಂಡ ಕಟ್ಟಡವನ್ನು ಹೊಂದಿದ್ದು ನುರಿತ ವೈದ್ಯರಿಂದ ಸದಾ 24 ಗಂಟೆ ವಾರದ ದಿನಗಳು ಸೇವಾ ಸೌಲಭ್ಯ ದೊರೆಯುತ್ತದೆ. ಪಂಚಕರ್ಮ, ಬೆನ್ನು ನೋವು, ಯಾವುದೇ ಕೀಲು ನೋವುಗಳಿಗೆ, ಚರ್ಮ ವ್ಯಾಧಿ, ಸ್ತ್ರೀ ವ್ಯಾಧಿಗಳಿಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುವುದು. ನಮ್ಮಲ್ಲಿ ಮೂಲ ವ್ಯಾಧಿಗೆ ಆಪರೇಷನ್ ಇಲ್ಲದೆ ಕ್ಷಾರ ಸುತ್ತದಿಂದ ಗುಣಪಡಿಸಲಾಗುವುದು. ನಮ್ಮಲ್ಲಿ ಒಳರೋಗಿ ವಿಭಾಗ ಹಾಗೂ ಪ್ರತ್ಯೇಕ ಮಹಿಳಾ ಮತ್ತು ಪುರುಷ ವಿಭಾಗಗಳು ಒಳಗೊಂಡಿರುತ್ತದೆ. ವಿಶೇಷವಾಗಿ ಮಕ್ಕಳಿಗೆ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶಾನವನ್ನು ನೀಡಲಾಗುವುದು. ಕೋಲಾರ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಜನತೆ ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ವಿನಂತಿ. ನಮ್ಮ ವಿಳಾಸ ಡಾಕ್ಟರ್ ಸಹನಾ ಪಂಚಕರ್ಮ ಹೈಟೆಕ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಯುಷ್ ಆಸ್ಪತ್ರೆ, ಮಾರುತಿ ಬಡಾವಣೆ, ಬೋವಿ ಹಾಸ್ಟೆಲ್ ಹತ್ತಿರ, ಮಾಲೂರು ಪಟ್ಟಣ. ಸಂಪರ್ಕಿಸಬೇಕಾದ ನಂಬರ್ 9380053500 ಅಥವಾ 9606681522. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಿಮಗೆ ನೀಡುತ್ತಿದೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಭಾರಿ ರಿಯಾಯಿತಿ ಮಾರಾಟ. ಆನ್ಲೈನ್ ಹಾಗೂ ಬೇರೆ ಶಾಪ್ಗಳಲ್ಲಿ ಖರೀದಿಸುವ ಮೊದಲು ನಮ್ಮಲ್ಲಿ ಬೆಲೆ ಹಾಗೂ ವೆರೈಟಿ ಪರೀಕ್ಷಿಸಿ. 100% ಅಸಲಿ ಉತ್ಪನ್ನಗಳು, ಅತ್ಯಂತ ಕಡಿಮೆ ಬೆಲೆ, ಅತ್ಯುತ್ತಮ ಬ್ರ್ಯಾಂಡ್, ಅತ್ಯುತ್ತಮ ಸರ್ವಿಸ್. ಕಳೆದ 24 ವರ್ಷಗಳಿಂದ ನಿರಂತರ ನಿಮ್ಮ ಸೇವೆಯಲ್ಲಿ. 7,000 ಮೇಲ್ಪಟ್ಟು ವಸ್ತು ಖರೀದಿಸಿದಲ್ಲಿ ಸುಲಭ ಸೌಲಭ್ಯಗಳೊಂದಿಗೆ 10 ಕಿಲೋಮೀಟರ್ ವರೆಗೂ ಉಚಿತ ಡೋರ್ ಡೆಲಿವರಿ ನೀಡಲಾಗುವುದು. ನಿಮ್ಮ ಹಳೆಯ ಟಿವಿ, ಫ್ರಿಡ್ಜ್, ಕುಕ್ಕರ್, ಮಿಕ್ಸಿ, ವಾಷಿಂಗ್ ಮಷೀನ್ ಎಕ್ಸ್ಚೇಂಜ್ ಆಫರ್ ನೀಡಲಾಗುವುದು. ಯಾವುದೇ 65 ಇಂಚು ಮೇಲ್ಪಟ್ಟ LED ಕೊಂಡಲ್ಲಿ ಆನ್ಲೈನ್ಗಿಂತ 10 ರಿಂದ 15 ಸಾವಿರದವರೆಗೂ ಕಡಿಮೆ ಬೆಲೆಗೆ ನೀಡಲಾಗುವುದು. ಮತ್ಯಾಕ್ ತಡ, ಕೂಡಲೇ ಸಂಪರ್ಕಿಸಿ. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್, ಅರ್ಚನಾ ಕ್ಲಿನಿಕ್ ಎದುರು, ಸಾಗರ್ ಟೀ ಸ್ಟಾಲ್ ಪಕ್ಕ, NPO ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಶಾಖೆಗಳು ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್, ಗಗನ್ ಕಾಂಪ್ಲೆಕ್ಸ್, ತಾಲೂಕು ಹೊಸ ಸೊಸೈಟಿ ಎದುರು, ಮಾರಿಮ್ಮ ದೇವಸ್ಥಾನ ಪಕ್ಕ, TB ರಸ್ತೆ, ಶಿಡ್ಲಘಟ್ಟ. ಸಪ್ತಗಿರಿ ಎಲೆಕ್ಟ್ರಾನಿಕ್ಸ್, ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ಗ್ರೂಪ್, ಬಾಲಾಜಿ ಕಾಂಪ್ಲೆಕ್ಸ್, ರಾಘವೇಂದ್ರ ಸ್ವಾಮಿ ಗುಡಿ ಎದುರು, ಕೋರ್ಟ್ ಹತ್ತಿರ, DVG ರಸ್ತೆ, ಬಾಗೇಪಲ್ಲಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9886966507 ಅಥವಾ 9008772424 ಅಥವಾ 9008540829. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಸತತ 2 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಗೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ನ್ಯಾಯಾಲಯ ಜಲ ದಿಗ್ಬಂಧನೆಯಾಗಿದ್ದರೆ ಸಂತೆ ಮೈದಾನದ ಜನರ ಬದುಕು ಅಸ್ತವ್ಯಸ್ತವಾಗಿದೆ. ಕಳೆದ 2 ದಿನಗಳಿಂದ ಸತತವಾಗಿ ಮಳೆಯಾಗುತ್ತಿದ್ದು ಶ್ರೀನಿವಾಸಪುರದಲ್ಲಿ ಮಳೆ ನೀರು ಹಾಗೂ ಚರಂಡಿ ನೀರು ಸಂಪೂರ್ಣವಾಗಿ ಮನೆಗಳಿಗೆ ನುಗ್ಗುತ್ತಿದೆ. ಮನೆಗಳಲ್ಲಿನ ದಿನಸಿ ಪದಾರ್ಥಗಳು, ವಿದ್ಯಾರ್ಥಿಗಳ ಪುಸ್ತಕಗಳು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗುತ್ತಿದ್ದು ರಾತ್ರಿ ಇಡೀ ಜನರು ನಿದ್ದೆ ಮಾಡದೆ ಜಾಗರಣೆ ಮಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ.
ಮನೆಗಳಲ್ಲಿ ಮಕ್ಕಳು ನಿದ್ದೆ ಇಲ್ಲದೆ ಪರದಾಡುವ ಪರಿಸ್ಥಿತಿ ಎದುರಾಗಿದೆ ಎಂದು ಸ್ಥಳಕ್ಕೆ ಬಂದ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಸ್ಥಳೀಯರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನು ಸ್ಥಳೀಯ ನಿವಾಸಿ ಹರೀಶ್ ಮಾತನಾಡಿ, ಪ್ರತಿ ಬಾರಿ ಮಳೆ ಬಿದ್ದ ವೇಳೆ ಇಲ್ಲಿನ ಜನರ ಸ್ಥಿತಿ ಇದೇ ಆಗಿದೆ. ಪುರಸಭೆಯಿಂದ ಆಯ್ಕೆಯಾಗಿರುವ ಜನಪ್ರತಿನಿಧಿಗಳಾಗಲಿ ಪುರಸಭೆ ಅಧಿಕಾರಿಗಳಾಗಲಿ ಸಮಸ್ಯೆ ಬಗೆಹರಿಸುತ್ತಿಲ್ಲ. ಸತತ 2 ದಿನಗಳು ಮನೆಗಳಲ್ಲಿದ್ದ ಬಟ್ಟೆ, ದಿನಸಿ ಪದಾರ್ಥಗಳು, ಶಾಲಾ ಪುಸ್ತಕಗಳು ಮಳೆ ನೀರಿನಲ್ಲಿ ಒದ್ದೆಯಾಗಿದೆ. ಜನರ ಬದುಕು ಅಸ್ತವ್ಯಸ್ತವಾಗಿದೆ. ಕೂಡಲೇ ಸಂಬಂಧಪಟ್ಟ ತಾಲೂಕು ಆಡಳಿತ ಹಾಗೂ ಪುರಸಭೆ ಅಧಿಕಾರಿಗಳು ಸಮಸ್ಯೆ ಬಗೆಹರಿಸಬೇಕೆಂದು ಮನವಿ ಮಾಡಿದ್ದಾರೆ. ನೆನ್ನೆ ಎಲ್ಲ ಫುಲ್ ನಿಂತೋಗಿ ಎಲ್ಲ ಮಕ್ಕಳು ಮರಿದು ಬುಕ್ಸು ಎಲ್ಲ ನಿಂತೋಗಿ ನೆನ್ನೆ ಎಲ್ಲ ಇದು ಪ್ರಾಬ್ಲಮ್ ಆಯಿತು. ನೆನ್ನೆನೇ ಎಲ್ಲ ತಹಸೀಲ್ದಾರ್ಗೆ ಎಲ್ರಿಗೂ ಕಾಲ್ ಮಾಡಿ ಹೇಳಿದ್ದೀವಿ. ತಹಸೀಲ್ದಾರೇ ಆಗಲಿ ಚೀಫ್ ಆಫೀಸರ್ ಆಗಲಿ ಇಷ್ಟವರೆಗೂ ಬಂದೇ ಇಲ್ಲ. ನೆನ್ನೆ ಇದೇ ಥರ ಬಂದು ಎಲ್ಲಿ ಹತ್ರ ಇಲ್ಲ ಆಗ ಮಕ್ಕಳು ಮರಿ ಎಲ್ಲ ನೆನ್ನೆ ಎಲ್ಲ ನಿದ್ದೆ ಇಲ್ಲ. ಪಾಪ ಸ್ಕೂಲ್ಗೂ ಯಾರೂ ಹೋಗಿಲ್ಲ. ಬುಕ್ಸು ನೆಂದೋಗಿದೆ, ಐಟಮ್ಸು, ರೇಷನ್ ಐಟಮ್, ಬಟ್ಟೆ ಗಿಟ್ಟೆ ಟೋಟಲ್ ಎಲ್ಲ ನೆಂದೋಗಿದೆ. ಈಗ ನೆನ್ನೆ ಬರ್ತಾರೆ ಅಂತ ಹೇಳ್ಬಿಟ್ಟು ತಹಸೀಲ್ದಾರ್ ಕಾಲ್ ಮಾಡಿದ್ರೆ ಬರ್ತೀನಿ ಅಂತ ಹೇಳಿದವ್ರು ಯಾರು ರೆಸ್ಪಾಂಡು ಇಲ್ಲ. ಚೀಫ್ ಆಫೀಸರ್ ಬರ್ತಾರೆ ಅಂತ ಅವರು ಬರಲಿಲ್ಲ. ಪಾಪ ನೆನ್ನೆ 3 ಮನೆ ಬಿದ್ದೋಗಿತ್ತು. ಇವತ್ತೊಂದು 4 ಮನೆ, ಟೋಟಲ್ 7ರಿಂದ 8 ಮನೆ 10 ಮನೆವರೆಗೂ ಬಿದ್ದೋಗಿದೆ. ಏನು ಅಂದ್ಕೊಂಡಿದ್ದಾರೆ ಅವರು? ಅಫಿಷಿಯಲ್ ಏರಿಯಾ ಆಗಿದ್ರೆ ಇದೇ ಥರ ಇರ್ತಾಯಿದ್ರು ಅವರು? ಇಲ್ಲಿ ಯಾರು ಕೇಳೋರಿಲ್ಲ ಅಂತನಾ? ಇವಾಗ ಅದಕ್ಕೆ ಹೋಗ್ತಾ ಇದ್ದೀವಿ, ಮುನ್ಸಿಪಲ್ ಆಫೀಸ್ ಹತ್ರ ಹೋಗ್ತಾ ಇದ್ದೀವಿ. ಇವಾಗ ಸೆಕೆಂಡ್ ಸ್ಯಾಟರ್ಡೆ ಇರ್ತಾರೋ ಇಲ್ಲ ಗೊತ್ತಿಲ್ಲ. ಇವಾಗ ಹೋಗ್ತೀವಿ, ತಾಲೂಕು ಆಫೀಸ್ಗೂ ಮುತ್ತಿಗೆ ಹಾಕ್ತೀವಿ, ಪುರಸಭೆ ಇದಕ್ಕೂ ಮುತ್ತಿಗೆ ಹಾಕ್ತೀವಿ, ಎಲ್ಲದಕ್ಕೂ ಇದು ಮಾಡ್ತೀವಿ. ಇವರೇನೋ ರೆಸ್ಪಾಂಡ್ ಆಗಿಲ್ಲ ಅಂದ್ರೆ DC ಆಫೀಸ್ವರೆಗೂ ನಾವು ಹೋಗ್ತೀವಿ ಸರ್. ಚಂದ್ರಶೇಖರ್, CTV ನ್ಯೂಸ್, ಶ್ರೀನಿವಾಸಪುರ. ಬೀದರ್ ಜಿಲ್ಲೆಯಲ್ಲಿ ಕಳೆದ 2 ತಿಂಗಳ ಅವಧಿಯಲ್ಲಿ 9 ಠಾಣೆಗಳ ವ್ಯಾಪ್ತಿಯಲ್ಲಿ ನಡೆದ 42 ಕಳವು ಪ್ರಕರಣವನ್ನು ಭೇದಿಸಿರುವ ಬೀದರ್ ಜಿಲ್ಲಾ ಪೊಲೀಸರು 1.50 ಕೋಟಿ ಮೌಲ್ಯದ ಸ್ವತ್ತು ಜಪ್ತಿ ಮಾಡಿ 57 ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಬೀದರ್ ನಗರದ ಪೊಲೀಸ್ ಗ್ರೌಂಡ್ನಲ್ಲಿ ಪ್ರಾಪರ್ಟಿ ಪೆರೇಡ್ ಕಾರ್ಯಾಚರಣೆ ವೇಳೆ ಜಪ್ತಿ ಮಾಡಿದ ಚಿನ್ನಾಭರಣ, ನಗದು ಮಾಲೀಕರಿಗೆ ಹಸ್ತಾಂತರಿಸಿದ ಜಿಲ್ಲಾ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರು 42 ಕಳವು ಪ್ರಕರಣಗಳಲ್ಲಿ ಬಾಲ್ಕಿ ಗ್ರಾಮೀಣ ಠಾಣೆ, ಜನವಾಡ ಠಾಣೆ, ಬಸವ ಕಲ್ಯಾಣ, ಹೊಕ್ರಾಣ, ಔರಾದ್, ಗಾಂಧಿಗಂಜ್ ಪೊಲೀಸ್ ಠಾಣೆ ಸೇರಿದಂತೆ ಹುಮನಾಬಾದ್ ಠಾಣೆ ವ್ಯಾಪ್ತಿಯಲ್ಲಿ ಕಳವು ನಡೆದಿತ್ತು ಎಂದು ತಿಳಿಸಿದ್ದಾರೆ. ನಮ್ಮ ಬಸವ ಕಲ್ಯಾಣ ಆ್ಯಂಡ್ ಹೊಕ್ರಾಣ ಪೊಲೀಸ್ ಸ್ಟೇಷನ್ ಪ್ಲಸ್ ಔರಾದ್ ಪೊಲೀಸ್ ಸ್ಟೇಷನ್ ಪ್ಲಸ್ ಗಾಂಧಿಗಂಜ್ ಪೊಲೀಸ್ ಸ್ಟೇಷನಲ್ಲಿ ಇತ್ತೀಚೆಗೆ ನಡೆದಿದ್ದ ಒಂದು HBTಯಲ್ಲಿ ಸುಮಾರು 105 ಗ್ರಾಮ್ ಗೋಲ್ಡ್ ಕಳುವಾಗಿದೆ. ಆ ಪ್ರಕರಣ ಕೂಡ ಭೇದಿಸಿ ಒಟ್ಟಿನಲ್ಲಿ 3 ಆರೋಪಿಗಳನ್ನು ಹಿಡಿದು ಗಾಂಧಿಗಂಜ್ ಪೊಲೀಸರು ಟೋಟಲ್ಲಿ 105 ಗ್ರಾಮ್ ಗೋಲ್ಡ್ಗಳನ್ನು ಕೂಡ ರಿಕವರಿ ಮಾಡಿದ್ದಾರೆ. ಓವರಾಲ್ ನಮ್ಮ ಜಿಲ್ಲೆಯಲ್ಲಿ ಕಳೆದ 2 ತಿಂಗಳಲ್ಲಿ ನೋಡಿಕೊಂಡ್ರೆ 42 ಪ್ರಕರಣಗಳು, ಅದರಲ್ಲಿ ಕೂಡ 57 ಆರೋಪಿಗಳನ್ನು ದಸ್ತಗಿರಿ ಮಾಡಿ 42 ಪ್ರಾಪರ್ಟಿ ಅಫೆನ್ಸ್ಗಳನ್ನು ಭೇದಿಸಿ ಟೋಟಲ್ ಅಮೌಂಟ್ ವರ್ತ್ 1,50,00,000 ಸೀಸ್ ಮಾಡಿ ಯಾರು ಕಳ್ಕೊಂಡಿದ್ದಾರೆ ಅವ್ರಿಗೆ ಕೋರ್ಟ್ ಮುಖಾಂತರ ಹಸ್ತಾಂತರಿಸೋದು ನಮ್ಮ ಪೊಲೀಸರು ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. 8 ಕಾರು, 18 ಬೈಕ್ ಜಪ್ತಿ ಮಾಡಲಾಗಿದ್ದು, ಲ್ಯಾಪ್ಟಾಪ್ ಮೂಲಕ ಕಾರಿನ ಸೆನ್ಸಾರ್ ಇನಾಕ್ಟಿವ್ ಮಾಡಿ ಡೂಪ್ಲಿಕೇಟ್ ಕೀ ಬಳಸಿ ಕಳವು ಮಾಡುತ್ತಿದ್ದ ವ್ಯಕ್ತಿಯೊಬ್ಬನನ್ನು ಬಂಧಿಸಲಾಗಿದೆ. 1 ಕಾರು ಕರ್ನಾಟಕಕ್ಕೆ ಸೇರಿದರೆ 2 ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರಿದ ಕಾರುಗಳಾಗಿವೆ. ಉಳಿದ 5 ವಾಹನ ಯಾರಿಗೆ ಸೇರಿದೆ ಎಂಬುದರ ಪತ್ತೆ ಕಾರ್ಯ ನಡೆದಿದೆ ಎಂದು SP ಮಾಹಿತಿ ನೀಡಿದ್ದಾರೆ. ಬೀದರ್ ನ್ಯೂಟೌನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ 18 ಬೈಕ್ಗಳ ಕಳವು ಪ್ರಕರಣ ಭೇದಿಸಿ 3 ಆರೋಪಿಗಳನ್ನು ಬಂಧಿಸಲಾಗಿದೆ. ಸ್ಥಳೀಯ ಸೇರಿದಂತೆ ಇತರೆ ರಾಜ್ಯದ 2 ಬಂಧಿಸಲಾಗಿದೆ. 18 ಬೈಕ್ ರಿಕವರಿ ಮಾಡಲಾಗಿದ್ದು, ಮಾರ್ಕೆಟ್, ಗಾಂಧಿಗಂಜ್ ಠಾಣೆ ಸೇರಿದಂತೆ ವಿವಿಧ ಠಾಣೆಯಲ್ಲಿ 245 ಗ್ರಾಂ ಚಿನ್ನಾಭರಣ, 410 ಗ್ರಾಂ ಬೆಳ್ಳಿ, ಮೊಬೈಲ್ ಸೇರಿದಂತೆ 4.66 ಲಕ್ಷ ಸ್ವತ್ತು, 4 ಲಕ್ಷ ವಂಚನೆ ಪ್ರಕರಣದಲ್ಲಿ ಜಪ್ತಿ ಮಾಡಿದ ಸ್ವತ್ತು ಮರಳಿ ಮಾಲೀಕರಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಹಸ್ತಾಂತರಿಸಿದರು. ಚಂದ್ರಯ್ಯ ಸ್ವಾಮಿ, CTV ನ್ಯೂಸ್, ಬೀದರ್. ಮದ್ಯ ಮುಕ್ತ ರಾಜ್ಯವನ್ನಾಗಿಸಲು ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡಲಾಗುತ್ತಿದೆ ಎಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಉಮರ್ ಅಬ್ಬಾ ಹೇಳಿದರು.
ದೊಡ್ಡಬಳ್ಳಾಪುರ ನಗರದ ಎಬಿಎಂ ಕಲ್ಯಾಣ ಮಂಟಪದಲ್ಲಿ ಗಾಂಧಿ ಜಯಂತಿ ಅಂಗವಾಗಿ ಗಾಂಧಿ ಸ್ಮೃತಿ ದುಶ್ಚಟ ಮುಕ್ತ ಸಮಾಜದ ನಿರ್ಮಾಣಕ್ಕಾಗಿ ಹಮ್ಮಿಕೊಂಡಿದ್ದ ಬೃಹತ್ ಜನಜಾಗೃತಿ ಜಾಥಾ ಹಾಗೂ ಪಾನಮುಕ್ತರ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಉಮರಬ್ಬ ಅವರು ಸಮಾಜವನ್ನು ದುಶ್ಚಟ ಮುಕ್ತವಾಗಿಸುವ ನಿಟ್ಟಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ನಿಂದ ಮದ್ಯವರ್ಜನ ಶಿಬಿರಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಸಮಾಜದ ಗಣ್ಯರ ಸಹಭಾಗಿತ್ವದಲ್ಲಿ ರಾಜ್ಯಮಟ್ಟದ ಜನ ಜಾಗೃತಿ ವೇದಿಕೆ ಸ್ಥಾಪಿಸಿ ಗಣ್ಯರ ಸಹಭಾಗಿತ್ವದಲ್ಲಿ ದುಶ್ಚಟಗಳ ಅನಾಹುತಗಳ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಪ್ರತಿ ವರ್ಷ ಅಕ್ಟೋಬರ್ 2 ಗಾಂಧಿ ಜಯಂತಿ ಅಂಗವಾಗಿ ಮದ್ಯ ವಿರೋಧಿ ಜಾಥಾ ಜನಜಾಗೃತಿ ಸಮಾವೇಶ ಏರ್ಪಡಿಸಲಾಗುತ್ತಿದೆ. ಇದುವರೆಗೆ ಯೋಜನೆಯ ವತಿಯಿಂದ 1985ಕ್ಕೂ ಹೆಚ್ಚು ಮದ್ಯವರ್ಜನಾ ಶಿಬಿರಗಳನ್ನು ಆಯೋಜಿಸಿದ್ದು, ಇದರಲ್ಲಿ 1.3 ಲಕ್ಷ ಶಿಬಿರಾರ್ಥಿಗಳು ಮದ್ಯವರ್ಜಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಈವರೆಗೆ 36 ಮದ್ಯವರ್ಜನಾ ಶಿಬಿರಗಳನ್ನು ಆಯೋಜಿಸಿ 2082 ಶಿಬಿರಾರ್ಥಿಗಳಿಗೆ ಚಿಕಿತ್ಸೆ ನೀಡಲಾಗಿದೆ. ಜಿಲ್ಲೆಯಲ್ಲಿ 719 ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ಹಾಗೂ ದುಶ್ಚಟ ವಿವಿಧ ಜಾಗೃತಿ ಸಮಾವೇಶ ನಡೆಸಲಾಗುತ್ತಿದೆ. ರಾಜ್ಯದಲ್ಲಿ 50 ಗ್ರಾಮಗಳನ್ನು ಪಾನಮುಕ್ತ ಗ್ರಾಮವನ್ನಾಗಿ ಮಾಡಿದ್ದು, ಮದ್ಯಮುಕ್ತ ರಾಜ್ಯವನ್ನಾಗಿಸಲು ಸರ್ಕಾರ ಕ್ರಮ ವಹಿಸಬೇಕು. ಶಾಲಾ ಕಾಲೇಜುಗಳ ಬಳಿ ಕಡ್ಡಾಯವಾಗಿ ಮದ್ಯದಂಗಡಿಗೆ ಪರವಾನಗಿ ನೀಡಬಾರದು ಎಂದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಶುಕ್ರವಾರ ರಾತ್ರಿ ಸುರಿದ ಭಾರೀ ಮಳೆಗೆ ಮನೆಗಳಿಗೆ ಕೊಳಚೆ ನೀರು ನುಗ್ಗಿ ಗ್ರಾಮಸ್ಥರು ಪರದಾಡಿರುವ ಘಟನೆ ನಂಜನಗೂಡು ತಾಲೂಕಿನ ದೊಡ್ಡಕವಲಂದೆ ಹೋಬಳಿಯ ಮಲ್ಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಶುಕ್ರವಾರ ರಾತ್ರಿ ಸುರಿದ ಭಾರೀ ಮಳೆಗೆ ಕೊಳಚೆ ನೀರು ನುಗ್ಗಿ ಗ್ರಾಮಸ್ಥರು ಪರದಾಡಿರುವ ಘಟನೆ ತಾಲೂಕಿನ ದೊಡ್ಡಕವಲಂದೆ ಹೋಬಳಿಯ ಮಲ್ಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ದಲಿತರ ಕಾಲೋನಿಯ ರಂಗಸ್ವಾಮಿ, ಜವರಯ್ಯ, ಪುಟ್ಟಮಾದಯ್ಯ, ರಂಗಸ್ವಾಮಿ, ಕರಿಯಯ್ಯ ಸೇರಿದಂತೆ ಗ್ರಾಮದ 10 ಮನೆಗಳಿಗೆ ನೀರು ನುಗ್ಗಿದ ಪರಿಣಾಮ ತಡರಾತ್ರಿ ನೀರು ಹೊರಹಾಕಲು ಪರದಾಡಿದ್ದಾರೆ. ಜೊತೆಗೆ ಮನೆಯಲ್ಲಿದ್ದ ಹಲವಾರು ವಸ್ತುಗಳಿಗೆ ಹಾನಿ ಸಂಭವಿಸಿದೆ. ಬಳಿಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಮಲ್ಲಹಳ್ಳಿ ನಾರಾಯಣ್ ಮಾತನಾಡಿ, ಗ್ರಾಮದಲ್ಲಿ ಉಂಟಾಗಿರುವ ಸಮಸ್ಯೆ ಇಂದು ನೆನ್ನೆಯದಲ್ಲ, ಹಲವಾರು ವರ್ಷಗಳಿಂದ ಇದೇ ಸಮಸ್ಯೆಯನ್ನ ಗ್ರಾಮಸ್ಥರು ಅನುಭವಿಸುತ್ತಿದ್ದಾರೆ. ಸಣ್ಣ ಪುಟ್ಟ ಮಳೆ ಬಂದರೂ ಕೂಡ ಗ್ರಾಮಸ್ಥರು ನಿದ್ದೆಗೆಡುವಂತಾಗಿದೆ. ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸುವಂತೆ ಹಲವಾರು ಬಾರಿ ದೂರು ನೀಡಿದರೂ ಕೂಡ ಯಾವುದೇ ಕ್ರಮ ಆಗಿಲ್ಲ. ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ನಡೆಸುವ ಎಚ್ಚರಿಕೆ ನೀಡಿದರು. ನಾವು ಹೇಳೋದೇನಂತಂದ್ರೆ, ಸರ್ಕಾರದ ವಿಶೇಷ ಅನುದಾನ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟ ವಿಶೇಷ ಅನುದಾನ ಏನಿದೆ ಅದರಲ್ಲಿ ಇದು ಶಾಶ್ವತವಾದ ಪರಿಹಾರವನ್ನು 2 ಕಡೆ ಜರಂಡಿ ಮತ್ತು 1 ಕಡೆ ವಾಲ್ ನಿರ್ಮಾಣ ಮಾಡೋದ್ರ ಮುಖಾಂತರ ಶಾಶ್ವತವಾದ ಪರಿಹಾರನ ಕೊಂಡ್ಕೊಂಡ್ರೆ ಅದಕ್ಕೆ ಜನರಿಗೆ ಒಂದು ಅನುಕೂಲ ಆಗ್ತದೆ. ಅದು ಬಿಟ್ಟು ಏನೋ ಬಂದು PDO ಅವ್ರಿಗೆ ಹೇಳಿ ನೀವು ಅದನ್ನು ಇದರಲ್ಲಿ ಮಾಡಿ ಇದರಲ್ಲಿ ಅದು ಮಾಡಿ ಅಂತ ಹೇಳ್ಬಿಟ್ಟು ಹೋದರೆ ಯಾವ ಕಾರಣಕ್ಕೂ ಅದಕ್ಕೆ ಪರಿಹಾರ ಸಿಗಲ್ಲ. ನೆನ್ನೆ ರಾತ್ರಿ ಬಿದ್ದಂಥ ಭಾರೀ ಮಳೆಯಿಂದ ಮತ್ತೆ ಅದೇ ರೀತಿಯಾಗಿ ನೀರೆಲ್ಲ ಮನೆ ನುಗ್ಬಿಟ್ಟು ತುಂಬ ವಾಸನೆ ಹೊಡಿತಾ ಇದೆ. ಬೆಳಿಗ್ಗೆ 8 ಗಂಟೆಗೆ ಸಂಬಂಧಪಟ್ಟ EO ಅವ್ರಿಗೆ ಹೇಳಿದ್ದೀವಿ, ಶಾಸಕರ ಗಮನಕ್ಕೂ ತಂದಿದ್ದೀವಿ. ಈಗಾಗಲೇ ಶಾಸಕರು EO ಅವ್ರಿಗೆ ಹೇಳಿದ್ದೀನಿ ಅಂತ ಮಾಹಿತಿನೂ ಕೊಟ್ಟಿದ್ದಾರೆ. EO ಅವರು ಏನು ಎಸ್ಟಿಮೇಟ್ ಮಾಡಿ ಕಳಿಸಿ ಅಂತ ಹೇಳಿದ್ದಾರೆ. ನಾವು ಗ್ರಾಮ ಪಂಚಾಯಿತಿಯ ಯಾವುದೇ NRIG ಅನುದಾನಗಳಲ್ಲೂ ಈ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಆ ಕಾರಣಕ್ಕೋಸ್ಕರ ಶಾಸಕರೇ ಅದಕ್ಕೆ ಯಾವುದಾದ್ರೂ ಅವರ ಶಾಸಕರ ನಿಧಿಯಿಂದ ಈ ಒಂದು ಕಾಮಗಾರಿಯನ್ನು ಕೈಗೆತ್ತಿಕೊಂಡು ವಿಶೇಷವಾದ ಅನುದಾನ ಕೊಟ್ಟು ಅದಕ್ಕೆ ಪರಿಹಾರ ಕಂಡುಕೊಡ್ಬೇಕು ಅಂತ ಹೇಳ್ತಾ ನಾವು ಶಾಸಕರಲ್ಲಿ ಮನವಿ ಮಾಡಿಕೊಡ್ತೀವಿ. ಮುಂದುವರೆದು ಇನ್ನೊಂದು ಮಳೆಗೆ ಈ ಥರದ ಏನಾದರೂ ಘಟನೆ ನಡೆದರೆ ನಾವು ತಾಲೂಕ್ ಪಂಚಾಯಿತಿ ಮುಂದುಗಡೆ ಇಡೀ ನಮ್ಮ ಬೀದಿ ಎಲ್ಲರನ್ನೂ ಕರ್ಕೊಂಡೋಗಿ ಅಲ್ಲೇ ಆಶ್ರಯ ಕೇಳಬೇಕಾಗ್ತದೆ ಅಂತ ತಾಲೂಕ್ ಪಂಚಾಯಿತಿ ಅಧಿಕಾರಿಗಳಿಗೂ ನಾವು ಎಚ್ಚರಿಕೆ ಕೊಡ್ತೇವೆ.
ರಾತ್ರಿ ಸುರಿದ ಮಳೆಯಿಂದ ಉಂಟಾಗಿರುವ ಸಮಸ್ಯೆ ಬಗ್ಗೆ ಅರಿತ ಹೆಮ್ಮರಗಾಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂ ಶ್ರೀಧರ್ ಗ್ರಾಮ ಪಂಚಾಯಿತಿ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿ, ಸರಿಯಾದ ರೀತಿಯಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಸಮಸ್ಯೆಗೆ ಕಾರಣವಾಗಿದೆ. ಈಗಾಗಲೇ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಯಿಸಿ ಸರ್ವೆ ಮಾಡಿಸುತ್ತಿದ್ದೇನೆ. ಮಳೆ ಮುಂದುವರಿಯುವ ಸಾಧ್ಯತೆ ಇರುವ ಕಾರಣ ಇಂದು ತಾತ್ಕಾಲಿಕವಾಗಿ ಚರಂಡಿಯನ್ನು ಸ್ವಚ್ಛಗೊಳಿಸಲು ಕ್ರಮ ಕೈಗೊಳ್ಳುತ್ತೇನೆ ಎಂದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಚೇಳೂರಿನ ಸ್ವಯಂ ಕೃಷಿ ಕಟ್ಟಡ ನಿರ್ಮಾಣ ಕಾರ್ಮಿಕರ ಹಾಗೂ ಅಸಂಘಟಿತ ಕಾರ್ಮಿಕರ ಸಂಘದಿಂದ ಇಂದು ಆಯುಧ ಪೂಜೆ ಆಯೋಜಿಸಲಾಗಿತ್ತು. ಉಪಕರಣಗಳಿಗೆ ಕುಂಕುಮ ಮತ್ತು ಅರಿಶಿಣ ಹಚ್ಚಿ ನಂತರ ಅವುಗಳಿಗೆ ಹೂಗಳಿಂದ ಅಲಂಕಾರ ಮಾಡಿ ಜೀವನಕ್ಕೆ ಆಧಾರವಾಗಿರುವ ಎಲ್ಲ ವಸ್ತುಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ಆಯುಧ ಪೂಜೆಯನ್ನು ಅರ್ಥಪೂರ್ಣವಾಗಿ ನೆರವೇರಿಸಲಾಯಿತು. ಚೇಳೂರಿನ ಸ್ವಯಂ ಕೃಷಿ ಕಟ್ಟಡ ನಿರ್ಮಾಣ ಕಾರ್ಮಿಕರ ಹಾಗೂ ಅಸಂಘಟಿತ ಕಾರ್ಮಿಕರ ಸಂಘದಿಂದ ಶನಿವಾರ ತಮ್ಮ ಕಚೇರಿಯಲ್ಲಿ ಆಯುಧ ಪೂಜೆ ನೆರವೇರಿಸಲಾಯಿತು. ಆಯುಧ ಪೂಜೆಯನ್ನು ಭಾರತದ ಎಲ್ಲ ಭಾಗದಲ್ಲೂ ವಿಶೇಷವಾಗಿ ಆಚರಿಸಲಾಗುತ್ತದೆ. ಈ ದಿನ ಕಾರ್ಪೆಂಟರ್ಗಳು, ಮನೆ ಕಟ್ಟುವ ಮೇಸ್ತ್ರಿಗಳು ಆಯುಧ ಪೂಜೆಯಲ್ಲಿ ತಮ್ಮ ಉಪಕರಣಗಳಾದ ಉಳಿ, ಗರಗಸ, ಸುತ್ತಿಗೆ ಮುಂತಾದ ಯಂತ್ರಗಳು ಸ್ವಚ್ಛಗೊಳಿಸಿ ಅಲಂಕರಿಸಿ ಪೂಜಿಸಲಾಯಿತು. ತಮ್ಮ ಉಪಕರಣಗಳನ್ನು ಸ್ವಚ್ಛಗೊಳಿಸಿ ಹೊಳಪು ಮಾಡಿ ಕುಂಕುಮ ಮತ್ತು ಅರಿಶಿಣ ಹಚ್ಚಿ ನಂತರ ಅವುಗಳಿಗೆ ಹೂಗಳಿಂದ ಅಲಂಕರಿಸಿ ಆರತಿ ಮಾಡಿ ಮತ್ತು ದೇವರಿಗೆ ಅರ್ಪಿಸಿದಂತೆ ನೈವೇದ್ಯವನ್ನು ಸಮರ್ಪಿಸಿ ಪೂಜಿಸಿದರು. ಕಚೇರಿ ಮತ್ತು ಎಲ್ಲ ವಾಹನ ಉಪಕರಣಗಳಿಗೂ ಪೂಜೆ ಸಲ್ಲಿಸಲಾಯಿತು. ಆಯುಧ ಪೂಜೆ ಭಾರತೀಯ ಸಂಸ್ಕೃತಿಯ ಶ್ರೇಷ್ಠ ಪರಂಪರೆ ಎಂದು ಹೇಳಿದ್ದಾರೆ. ಪೂಜೆಯ ನಂತರ ಆರತಿ ಮತ್ತು ಪ್ರಸಾದ ವಿತರಿಸಲಾಯಿತು. ಸಿಎಸ್ ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು. ನೆರೆಹೊರೆಯಲ್ಲಿ ಕಾನೂನು ಬಾಹಿರ ಚಟುವಟಿಕೆ ನಡೆಯುತ್ತಿದ್ದರೆ ಅಥವಾ ಮಕ್ಕಳಿಗೆ ತೊಂದರೆಯಾಗುತ್ತಿದ್ದರೆ ಆ ಮಾಹಿತಿ ಪೊಲೀಸರ ಬಳಿ ಹಂಚಿಕೊಳ್ಳಬಹುದು. ಮಾಹಿತಿ ಕೊಟ್ಟ ನಿಮ್ಮ ಬಗ್ಗೆ ಗೌಪ್ಯತೆ ಕಾಪಾಡಿಕೊಳ್ಳಲಾಗುವುದೆಂದು ನಗರ ಠಾಣೆ ಪಿಎಸ್ಐ ವೇಣುಗೋಪಾಲ್ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಶಿಡ್ಲಘಟ್ಟ ನಗರದ 11ನೇ ವಾರ್ಡಿನ ದೇಶದ ಪೇಟೆಯಲ್ಲಿ ಹಮ್ಮಿಕೊಂಡಿದ್ದ ಮನೆ ಮನೆಗೆ ಪೊಲೀಸ್ ಜಾಗೃತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಗರ ಠಾಣೆ ಪಿಎಸ್ಐ ವೇಣುಗೋಪಾಲ್ ಅವರು, ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಮೂಲಕ ನಡೆಯುವ ಅಕ್ರಮ ಚಟುವಟಿಕೆಗಳು ಹೆಚ್ಚುತ್ತಿದ್ದು, ಇಷ್ಟೆಲ್ಲ ಜಾಗೃತಿ ನಡುವೆಯೂ ಆನ್ಲೈನ್ ವಂಚನೆಗೆ ತುತ್ತಾಗುತ್ತಿರುವವರ ಸಂಖ್ಯೆಯೂ ಹೆಚ್ಚುತ್ತಿರುವುದು ಆತಂಕಕಾರಿ ವಿಷಯ ಎಂದರು. ಆಗ ನೀವು ಏನ್ ಮಾಡ್ತಿದ್ರೆ ಆ ಗಾಡಿಗಳು ಕೆಲವೊಂದು ಸ್ಥಿತಿಯಲ್ಲಿ ನಿಂತ್ಕೊಳ್ಳೋದಿಲ್ಲ. ಅದೇ ಬೆಂಗಳೂರಿನಲ್ಲಿ ಹೆಲ್ಮೆಟ್ ಹಾಕಿ ನೋಡ್ತೀವಿ, ಯಾಕಂದ್ರೆ ಅಲ್ಲಿ ಫೈನ್ ಹಾಕ್ತಾರ, ಶಿಡ್ಲಘಟ್ಟದಲ್ಲಿ ಫೈನ್ ಹಾಕಲ್ಲ ಅಂತೇಳಿ ನಿಮ್ಗೆ ಇದು. ಇತ್ತೀಚೆಗೆ ನಮ್ಮ ಶಿಡ್ಲಘಟ್ಟ ನಗರದಲ್ಲಿ ಒಂದು 65% ಎಲ್ಲ ಬಡವರೇ ಇದ್ದಾರೆ. ನಾವು ಗಾಡಿ ಅಂತೇಳಿ ಖರ್ಚು ಏನೋ ಫೈನ್ ಹಾಕ್ಬೇಕಂತ ಕಡಿಮೆ ಅಂದ್ರೆ 5 ರೂಪಾಯಿ ಫೈನ್ ಹಾಕ್ಬೇಕು. ಅದೆಲ್ಲ ಕೂಲಿ ಮಾಡ್ಕೊಂಡ್ಬರ್ತಕ್ಕಂಥ ಪರಿಸ್ಥಿತಿಗೆ ಬರ್ತಾ ಇದ್ದಾವೆ. ಬಹಳಷ್ಟು ಬುದ್ಧಿವಂತರು, ವಿದ್ಯಾವಂತರು, ಪ್ರಜ್ಞಾವಂತರು ಎಂದೆನಿಸಿಕೊಂಡವರೇ ಆನ್ಲೈನ್ ಮೋಸ ವಂಚನೆಗೆ ತುತ್ತಾಗುತ್ತಿದ್ದಾರೆ. ಸರ್ಕಾರ ಅನೇಕ ರೀತಿಯಲ್ಲಿ ಆನ್ಲೈನ್ ವಂಚನೆ ವಿರುದ್ಧ ಜನಜಾಗೃತಿ ಮೂಡಿಸುತ್ತಿದ್ದರೂ ಜನ ಮೋಸ ಹೋಗುತ್ತಿದ್ದಾರೆ. ಇದಕ್ಕೆ ಕಡಿವಾಣ ಬೀಳಬೇಕೆಂದರು. ರೇಷ್ಮೆ ಬೆಳೆಗಾರರು 10-20 ರೂಪಾಯಿಗಳ ಹೆಚ್ಚಿನ ಬೆಲೆ ಆಸೆಗೆ ಬಿದ್ದು ಎಲ್ಲೆಲ್ಲೋ ರೇಷ್ಮೆ ಗೂಡನ್ನು ಮಾರಾಟ ಮಾಡುವುದು ಬೇಡ. ಆರಂಭದಲ್ಲಿ 10-20 ರೂಪಾಯಿ ಹೆಚ್ಚು ಬೆಲೆ ನೀಡಿ ನಿಮ್ಮ ವಿಶ್ವಾಸಗೊಳಿಸಿ ಹೆಚ್ಚು ಪ್ರಮಾಣದಲ್ಲಿ ಗೂಡು ಖರೀದಿಸಿ ನಂತರ ರಾತ್ರೋರಾತ್ರಿ ಊರು ಬಿಡುತ್ತಾರೆ. ಇದಕ್ಕೆ ಅವಕಾಶ ಕೊಡಬೇಡಿ ಎಂದರು. 2-3 ದಿನಗಳ ಕಾಲ ನೀವು ಮನೆ ಬಿಟ್ಟು ಹೊರಗೆ ಇರುವಂತ ಪರಿಸ್ಥಿತಿ ಬಂದಾಗ ಸಂಬಂಧಿಸಿದ
ಬೀಟ್ ಪೊಲೀಸರಿಗೆ ತಿಳಿಸಿದರೆ ನೀವು ಮರಳಿ ವಾಪಸ್ ಬರುವವರೆಗೂ ಬೀಗ ಹಾಕಿರುವ ನಿಮ್ಮ ಮನೆ ಮೇಲೆ ಪೊಲೀಸರು ಹದ್ದಿನ ಕಣ್ಣು ಇಟ್ಟಿರುತ್ತಾರೆ. ಜನಸಾಮಾನ್ಯರು ಕಷ್ಟದ ಸಮಯದಲ್ಲಿ ಬಳಸಬಹುದಾದ ತುರ್ತು ಕೆರೆಗಳ ಬಗ್ಗೆ ನಿವಾಸಿಗಳಿಗೆ ಮಾಹಿತಿ ನೀಡಿದ್ದೇವೆ ಎಂದು ಹೇಳಿದರು. ಅಪ್ರಾಪ್ತ ಬಾಲಕಿಯರಿಗೆ ಮದುವೆ, ಬೈಕ್ ವೀಲಿಂಗ್ ಇನ್ನಿತರೆ ಚಟುವಟಿಕೆಗಳ ಬಗ್ಗೆ ನಮಗೆ ಮಾಹಿತಿ ನೀಡಿ, ಕ್ರಮ ವಹಿಸಿ ಕಾನೂನು ಸುವ್ಯವಸ್ಥೆ ಕಾಪಾಡಿ ಉತ್ತಮ ಸಮಾಜ ನಿರ್ಮಿಸಲು ನಾವೆಲ್ಲರೂ ಪ್ರಯತ್ನಿಸೋಣ. ಪೊಲೀಸರೊಂದಿಗೆ ಸಾರ್ವಜನಿಕರು ಕೈ ಜೋಡಿಸಲು ಮನವಿ ಮಾಡಿದರು. ನಗರಸಭೆ ಪೌರಾಯುಕ್ತ ಜಿ ಅಮೃತ ಮಾತನಾಡಿ, ಪೊಲೀಸರು ಜನರೊಂದಿಗೆ ಸಮನ್ವಯ ಸಾಧಿಸಲು ಉತ್ತಮ ಕಾರ್ಯಕ್ರಮವಿದು. ಸಾರ್ವಜನಿಕರಲ್ಲಿ ಪೊಲೀಸರ ಬಗ್ಗೆ ಇರುವ ಅಭಿಪ್ರಾಯವನ್ನು ಉತ್ತಮಗೊಳಿಸಲು ಈ ಕಾರ್ಯಕ್ರಮ ಅನುಕೂಲವಾಗಿದೆ. ಅಪರಾಧ ತಡೆಗಟ್ಟುವಿಕೆ, ಮಹಿಳೆಯರ ಸುರಕ್ಷತೆ ಮತ್ತು ಸೈಬರ್ ಭದ್ರತೆಯ ಬಗ್ಗೆ ಅಧಿಕಾರಿಗಳು ಸ್ಥಳೀಯ ನಿವಾಸಿಗಳಿಗೆ ಮಾಹಿತಿ ನೀಡಿರುವುದು ಉಪಯುಕ್ತವಾಗಿದೆ ಎಂದರು. ಮಕ್ಕಳ ಕಳ್ಳ ಸಾಗಣೆ, ಮಕ್ಕಳನ್ನು ಶಾಲೆ ಬಿಡಿಸಿ ಭಿಕ್ಷೆಗೆ ತಳ್ಳುವುದು, ಕೆಲಸಕ್ಕೆ ಹಾಕುವುದು, ಸೈಬರ್ ಅಪರಾಧಗಳು ಉತ್ತಮ ಸಮಾಜಕ್ಕೆ ಮಾರಕವಾಗಿದ್ದು, ಇದರ ವಿರುದ್ಧ ಪೊಲೀಸ್ ಇಲಾಖೆ ಮಾತ್ರವಲ್ಲ ಸಂಬಂಧಿಸಿದ ಎಲ್ಲ ಇಲಾಖೆಗಳು ಕೂಡ ಕಾರ್ಯನಿರ್ವಹಿಸಬೇಕಿದ್ದು ಸಾರ್ವಜನಿಕರ ಸಹಕಾರ ಬಹಳ ಮುಖ್ಯ ಎಂದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ರಾಜ್ಯ ಸರ್ಕಾರ ಹಮ್ಮಿಕೊಂಡಿರುವ ಸಾಮಾಜಿಕ ಸಮೀಕ್ಷೆಯಿಂದ ಯಾರಿಗೂ ತೊಂದರೆಯಾಗುವುದಿಲ್ಲ. ಪ್ರಸ್ತುತ ಮಾಹಿತಿ ಪಡೆಯಲಾಗುವುದು, ಯಾರೂ ವೈಯಕ್ತಿಕ ಮಾಹಿತಿ ಪಡೆಯುವುದಿಲ್ಲ. ರಾಜ್ಯದ ಸಾಮಾಜಿಕ ಅಭಿವೃದ್ಧಿ ಗುರಿಯಾಗಿದೆ ಎಂದು ತಹಸೀಲ್ದಾರ್ ಜಿಎನ್ ಸುಧೀಂದ್ರ ಹೇಳಿದರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಹಸೀಲ್ದಾರ್ ಕಚೇರಿಯಲ್ಲಿ ಹಿಂದುಳಿದ ವರ್ಗಗಳ ಆಯೋಗದಿಂದ ನಡೆಯುತ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025 ಕುರಿತು ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ತಹಸೀಲ್ದಾರ್ ಸುಧೀಂದ್ರ ಅವರು, ಶ್ರೀನಿವಾಸಪುರ ತಾಲೂಕಿನಲ್ಲಿ ಸಮೀಕ್ಷೆ ಪ್ರಗತಿಯಲ್ಲಿದ್ದು 2011ರ ಜನಗಣತಿ ಪ್ರಕಾರ ಒಟ್ಟು 42,959 ಕುಟುಂಬಗಳ ಸಮೀಕ್ಷೆ ಪೂರ್ಣಗೊಂಡಿದೆ. 85% ಸಮೀಕ್ಷೆ ಮುಗಿದಿದೆ. 2025ಕ್ಕೆ ಅಂದಾಜಿಸಲ್ಪಟ್ಟ ಜನಸಂಖ್ಯೆ 2,14,480. ಸಮೀಕ್ಷೆಯಾದ ಜನಸಂಖ್ಯೆ 1,56,755 ಇದ್ದು 45,000 ಜನಸಂಖ್ಯೆ ಕಡಿಮೆ ಇದ್ದು ಕೆಲ ಕುಟುಂಬಗಳು ವಲಸೆ ಹೋಗಿರುವುದೋ ಅಥವಾ ಇತರೆ ಕಾರಣಗಳಿಂದ ಸಮೀಕ್ಷೆಯಲ್ಲಿ ಲೆಕ್ಕ ಸಿಗುತ್ತಿಲ್ಲ. ಇನ್ನೊಮ್ಮೆ ಗಣತಿದಾರರು ಮನೆಗಳಿಗೆ ಭೇಟಿ ನೀಡಿ ಮಾಹಿತಿ ಕೆಲ ಕುಟುಂಬಗಳು ವಲಸೆ ಹೋಗಿರುವುದೋ ಅಥವಾ ಇತರೆ ಕಾರಣಗಳಿಂದ ಸಮೀಕ್ಷೆಯಲ್ಲಿ ಲೆಕ್ಕ ಸಿಗುತ್ತಿಲ್ಲ. ಇನ್ನೊಮ್ಮೆ ಗಣತಿದಾರರು ಮನೆಗಳಿಗೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕುವಂತೆ ಮನವಿ ಮಾಡಿದರು. ಇನ್ನು ಕೆಲ ಸಮೀಕ್ಷೆ ನಿರಾಕರಿಸಿರುವ ಕುಟುಂಬಗಳು 48. ಸಮೀಕ್ಷೆಯಾಗದಿರುವ ಕುಟುಂಬ ಅಥವಾ ಪ್ರಜೆ ಈ ಕೆಳಕಂಡ ದೂರವಾಣಿ 9407070932 9740921943 ಸಂಪರ್ಕಿಸಿದ್ದಲ್ಲಿ ಗಣತಿದಾರರು ತಮ್ಮ ಕುಟುಂಬಕ್ಕೆ ಭೇಟಿ ನೀಡಿ ಗಣತಿ ಪೂರ್ಣಗೊಳಿಸಲಾಗುವುದು ಎಂದರು. ನಾನು ಬೇಡ್ಕೊಳ್ತಾ ಇರೋದೇನೆಂದರೆ, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಈಗ ಏನು ನಡೀತಾ ಇದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025ರಲ್ಲಿ ನಮ್ಮ ತಾಲೂಕಿನಲ್ಲಿ ಈಗಾಗಲೇ ನಾವು ಕುಟುಂಬಗಳ ವಾರು ಗುರಿಯನ್ನು ಮುಟ್ಟಿದ್ದೀವಿ. ಆದರೆ ಜನಸಂಖ್ಯೆವಾರು ಗುರಿಯಲ್ಲಿ ಸುಮಾರು 45,000ದಷ್ಟು ಜನಸಂಖ್ಯೆ ನಮಗೆ ಶಾರ್ಟೇಜ್ ಇದೆ. ಅಂದರೆ ವಲಸೆ ಇತ್ಯಾದಿ ಕಾರಣಗಳಿಂದ ನಮಗೆ ಜನಸಂಖ್ಯೆ ಕೌಂಟ್ ಬರ್ತಾ ಇಲ್ಲ. ಸೊ ನಾವು ಕೈಬಿಟ್ಟು ಹೋಗಿರುವ ಎಲ್ಲ ಮನೆಗಳ ಸಮೀಕ್ಷೆಯನ್ನು ಮುಗಿಸಿ ಈ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡೋದಕ್ಕೆ, ಈ ಒಂದು ನಮಗೆ ನಮ್ಮ ಗುರಿಯನ್ನು ಮುಟ್ಟೋದಕ್ಕೆ ನೀವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ಕೋರ್ಕೊಳ್ತಾ ಇದ್ದೀವಿ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಹಲವು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ತುರುವೇಕೆರೆ ತಾಲೂಕಿನ ಮಧ್ಯಭಾಗದಿಂದ ಹಾದು ಹೋಗುವ ಬೀದರ್ ಶ್ರೀರಂಗಪಟ್ಟಣ ರಾಷ್ಟ್ರೀಯ ಹೆದ್ದಾರಿ 150 ಸಂಪರ್ಕಿಸುವ ತೊರೆಮಾವಿನಹಳ್ಳಿ ಸಮೀಪ ಹೆದ್ದಾರಿಯಲ್ಲಿ ಗುಂಡಿಗಳು ಬಿದ್ದಿದ್ದು ಸರಿಪಡಿಸದ ಆಡಳಿತ ವ್ಯವಸ್ಥೆ ವಿರುದ್ಧ ಸ್ಥಳೀಯರು ವಿನೂತನ ಪ್ರತಿಭಟನೆ ನಡೆಸಿದರು.
ತುರುವೇಕೆರೆ ತಾಲೂಕಿನ ತೊರೆಮಾವಿನಹಳ್ಳಿ ಗ್ರಾಮದ ಮೂಲಕ ಸಂಪರ್ಕ ಕಲ್ಪಿಸುವ 10 ಹಳ್ಳಿಗಳ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ನೌಕರರು ಇದೇ ಮಾರ್ಗದಲ್ಲಿ ಸಂಚರಿಸಬೇಕು. ಈ ರಸ್ತೆ ಗುಂಡಿಗಳಿಂದ ಕೂಡಿದ್ದು ಕೆಲ ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಗುಂಡಿಗಳಲ್ಲಿ ನೀರು ನಿಂತು ಕೆರೆಯಂತಾಗಿದೆ. ಗ್ರಾಮಗಳಿಗೆ ತೆರಳುವ ಬೈಕ್ ಸವಾರರು ಹರಸಾಹಸ ಪಟ್ಟು ಬಿದ್ದು ಎದ್ದು ತೆರಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಹಲವಾರು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಪ್ರಯೋಜನವಾಗದ ಹಿನ್ನೆಲೆ ತೊರೆಮಾವಿನಹಳ್ಳಿಯ ಗ್ರಾಮಸ್ಥರು ರಸ್ತೆಯ ಗುಂಡಿಯಲ್ಲಿಯೇ ಪೈರು ನಾಟಿ ಮಾಡುವ ಮೂಲಕ ವಿನೂತನವಾಗಿ ಪ್ರತಿಭಟನೆ ಮಾಡಿದರು. ಈ ವೇಳೆ ನರೇಂದ್ರ ಮಾತನಾಡಿ, ಶಾಸಕರು ಈ ಬಗ್ಗೆ ಗಮನ ಹರಿಸಿ ಶಾಶ್ವತವಾಗಿ ರಸ್ತೆ ಮಾಡಿಸಬೇಕಾಗಿ ಮನವಿ ಮಾಡಿದರು. ಈ ರಸ್ತೆ ಇತಿಹಾಸ ಪ್ರಸಿದ್ಧ ಮಲ್ಲಾಘಟ್ಟ ಗಂಗಾ ಕ್ಷೇತ್ರಕ್ಕೆ ಸಂಪರ್ಕಿಸುತ್ತದೆ. ನೆರೆಯ ತಾಲೂಕಿನ ಗ್ರಾಮಗಳ ದೇವರ ಮೂರ್ತಿಗಳನ್ನು ಪುಣ್ಯ ಸ್ನಾನ ಮಾಡಿಸಲು ಈ ಮಾರ್ಗವಾಗಿಯೇ ಆಗಮಿಸುತ್ತಾರೆ. ಹದಗೆಟ್ಟ ರಸ್ತೆಯಲ್ಲಿ ಮನೆ ಸೇರುವ ಆತುರದಲ್ಲಿ ಗುಂಡಿಗಳಲ್ಲಿ ಜನರು ಬಿದ್ದು ಅನಾಹುತ ಮಾಡಿಕೊಂಡ ಅನೇಕ ಉದಾಹರಣೆಗಳಿದ್ದು, ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ರಸ್ತೆ ನಿರ್ಮಿಸಿಕೊಡಬೇಕೆಂದು ಮನವಿ ಮಾಡಿದರು. ಅಧಿಕಾರಿಗಳು ಇವತ್ತು ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಇದನ್ನ ಸರಿ ಮಾಡಿಸ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಮಾನ್ಯ ಶಾಸಕರು ದಯಮಾಡಿ ಗಮನ ಹರಿಸಿ, ತಾಲೂಕಿನ ಬಹಳಷ್ಟು ರೋಡ್ಗಳು ಹಿಂಗೆ ಆಗಿದೆ. ವಿಶೇಷವಾಗಿ ನಾನೊಂದು 10 ವರ್ಷದಿಂದ ಇದು ನೋಡ್ತಾ ಇದ್ದ ರಸ್ತೆ ಇದು ಸರಿ ಆಗಲೇ ಇಲ್ಲ. ಬಹಳಷ್ಟು ಶಾಸಕರು ಬಂದರೂ ಸಹ ಇದು ಸರಿಯಾಗಿಲ್ಲ. ದಯಮಾಡಿ ತಾವು ಬೇರೆ ಅನುದಾನ ಆಗೋದು ಬೇರೆಯವ್ರಿಗೆ ಆಗ್ತಿರಲ್ಲ ಗೊತ್ತಿಲ್ಲ, ಇದು ದಯಮಾಡಿ ಕಡ್ಡಾಯವಾಗಿ ಇದನ್ನು ಹಾಕಿ ಈ ರಸ್ತೆಯನ್ನು ಸರಿಪಡಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಇಲ್ಲಾಂದರೆ ಸುತ್ತಮುತ್ತ 20 ಹಳ್ಳಿಯ ಜನ ಸೇರ್ಕೊಂಡು ಒಂದು ದಿವಸ ಸ್ನೇಹಿತರು ಹೇಳ್ದಂಗೆ ರೋಡು ತಡೆಯೋದು ಮತ್ತು BWD ಇಲಾಖೆ ಮುತ್ತಿಗೆ ಹಾಕೋದು ಮತ್ತು ದಂಡಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಪೂರ್ವ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ನಮ್ಮನ್ನು ಅಲ್ಲಿಗೆ ತಗೊಂಡು ಹೋಗ್ಬಾರ್ದು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ದೀವಿ. ಸುರೇಶ್ ಬಾಬು, CTV ನ್ಯೂಸ್, ತುರುವೇಕೆರೆ. ಕೇಂದ್ರ ಸರ್ಕಾರದ ನೂತನ ಯೋಜನೆಯಾದ ಪ್ರಧಾನಮಂತ್ರಿ ಧನ್ ಧಾನ್ಯ ಕೃಷಿ ಯೋಜನೆ ಹಾಗೂ ದ್ವಿದಳ ಧಾನ್ಯಗಳ ಸ್ವಾವಲಂಬನೆ ಮಿಷನ್ ಯೋಜನೆಯ ಉದ್ಘಾಟನೆಯ ನೇರ ಪ್ರಸಾರ ಕಾರ್ಯಕ್ರಮವನ್ನು ಗುಡಿಬಂಡೆಯ ಕೃಷಿ ಇಲಾಖೆಯ ಕಚೇರಿಯಲ್ಲಿ ಏರ್ಪಡಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಸಹಾಯಕ ಕೃಷಿ ನಿರ್ದೇಶಕ ಕೇಶವರೆಡ್ಡಿ ಅವರು, ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಹಾಗೂ ದ್ವಿದಳ ಧಾನ್ಯಗಳ ಸ್ವಾವಲಂಬನೆ ಮಿಷನ್ ಎಂಬ ನೂತನ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಈ ಯೋಜನೆಯಿಂದ ರೈತರಿಗೆ ತುಂಬಾನೇ ಅನುಕೂಲವಾಗಲಿದೆ. ಈ ಯೋಜನೆಯಡಿಯಲ್ಲಿ ಕೃಷಿ ಉತ್ಪನ್ನ ಹೆಚ್ಚಿಸುವುದು, ಕೃಷಿಯಲ್ಲಿ ವಿವಿಧ ದವಸ ಧಾನ್ಯಗಳನ್ನು ಬೆಳೆಯುವುದು ಮತ್ತು ಸಮಗ್ರ ಕೃಷಿ ಅಭಿವೃದ್ಧಿ, ಜಿಲ್ಲೆಯಲ್ಲಿ ನೀರಾವರಿ ಸೌಲಭ್ಯ, ರೈತರಿಗೆ ಅಲ್ಪಾವಧಿ ದೀರ್ಘಾವಧಿ ಹಣಕಾಸು ನೆರವು ಮತ್ತು ಸುಗ್ಗಿಯ ನಂತರ ಪಂಚಾಯತ್ ಮತ್ತು ಬ್ಲಾಕ್ ಲೆವೆಲ್ನಲ್ಲಿ ದವಸ ಧಾನ್ಯಗಳ ದಾಸ್ತಾನು ನಿರ್ಮಾಣ ಮಾಡುವುದು ಇದರ ಗುರಿಯಾಗಿದೆ. ಈ ಯೋಜನೆಯಡಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಸಹ ಆಯ್ಕೆಯಾಗಿದ್ದು, ಈ ಭಾಗದ ಜನತೆಗೆ ಹೆಚ್ಚು ಅನುಕೂಲವಾಗಲಿದೆ ಎಂದರು. ಈ ವೇಳೆ ಕೃಷಿಕ ಸಮಾಜದ ಅಧ್ಯಕ್ಷ HN ಮಂಜುನಾಥ್ ರೆಡ್ಡಿ ಸೇರಿದಂತೆ ಕೃಷಿಕ ಸಮಾಜದ ಸದಸ್ಯರುಗಳು, ಕೃಷಿ ಇಲಾಖೆಯ ಸಿಬ್ಬಂದಿ ವರ್ಗ ಸೇರಿದಂತೆ ರೈತರು ಭಾಗವಹಿಸಿದ್ದರು. ಗುಡಿಬಂಡೆಯ ಕೃಷಿ ಇಲಾಖೆಯ ಕಚೇರಿಯಲ್ಲಿ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಹಾಗೂ ದ್ವಿದಳ ಧಾನ್ಯಗಳ ಸ್ವಾವಲಂಬನೆ ಮಿಷನ್ ಯೋಜನೆಯ ಉದ್ಘಾಟನೆಯ ನೇರ ಪ್ರಸಾರ ವೀಕ್ಷಣೆಯನ್ನು ಏರ್ಪಡಿಸಲಾಗಿತ್ತು. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. CTV ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ.
ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೆ ಕಿತಡ ಕೂಡಲೇ ಸಂಪರ್ಕಿಸಿ 9916317028. ನೀವೇನಾದ್ರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು ಕಡೆಯವರ? ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ. ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ. ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್. ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್, ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ 40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ, ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಮೀನು ವಿಚಾರಕ್ಕಾಗಿ ನಡೆದಿದ್ದ ಯುವಕನ ಬರ್ಬರ ಕೊಲೆ ಪ್ರಕರಣ, ಆರೋಪಿಗಳ ಹೆಡೆಮುರಿ ಕಟ್ಟಿದ ಪೊಲೀಸರು. ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡಹಳ್ಳಿ ಗ್ರಾಮದಲ್ಲಿ ನಡೆದಿದ್ದ ಘಟನೆ. ಮಾಜಿ ಪ್ರಧಾನಿ ದೇವೇಗೌಡರ ಆರೋಗ್ಯದಲ್ಲಿ ಚೇತರಿಕೆ. ಚಿಕ್ಕಬಳ್ಳಾಪುರ ವೀರಾಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದ ಅಭಿಮಾನಿಗಳು. 101 ಈಡುಗಾಯಿ ಹೊಡೆದ ಜೆಡಿಎಸ್ ಕಾರ್ಯಕರ್ತರು. ಹೆಸರಿಗೆ ಉದ್ಯಾನ, ಒಳಗೆಲ್ಲ ಅಧ್ವಾನ. ಇದು ಬಾಗೇಪಲ್ಲಿಯ ಡಾಕ್ಟರ್ ಎಚ್.ಎನ್. ಉದ್ಯಾನವನದ ಸ್ಥಿತಿ. ಅನೈತಿಕ ಚಟುವಟಿಕೆಗಳ ತಾಣವಾದ ಉದ್ಯಾನ ನಗರಸಭೆ ನಿರ್ಲಕ್ಷ್ಯಕ್ಕೆ ನಾಗರಿಕರ ಆಕ್ರೋಶ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ಶೂ ಎಸೆತಕ್ಕೆ ಖಂಡನೆ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಿಂದ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ. ರಾಕೇಶ್ ಕಿಶೋರ್ ಶವಯಾತ್ರೆ ಮಾಡಿ ಆಕ್ರೋಶ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.